ಓಕೆ, ಸೊ ಇವತ್ತೇನ್ ಪ್ರಯತ್ನ ಮಾಡಿದೀನಿ ನಾನು ಅಂದ್ರೆ LinkedIn. LinkedIn is a very big networking site, a professional networking site. Okay, so what are some of the best practices that we can follow? Why should we even log into LinkedIn? Aita? So before I start, I have a quiz and I want all of you to participate, or at least some of you. Please participate. Name the company that you can recollect. Okay, I will tell you the content. ನೀವು ಯಾವ ಕಂಪನಿ ನಿಮ್ ತಲೆ ಫಸ್ಟ್ ಬರುತ್ತೆ ಅದೇ ಹೇಳ್ಬೇಕು. ಓಕೆ, ಚಾಕ್ಲೇಟ್ ಯಾವ ಕಂಪನಿ ಫಸ್ಟ್ ನಿಮ್ ತಲೆಗೆ ಬರುತ್ತೆ? ನೆಸ್ಲೆ, ಕ್ಯಾಡ್ಬರಿ. ಕರೆಕ್ಟ್, ನೈಸ್, ವೆರಿ ಗುಡ್. ಕಾರ್ ಫಸ್ಟ್ ಯಾವ್ದು ಬರುತ್ತೆ? ಟಾಟಾ, ಟಾಟಾ, ಮಹೀಂದ್ರಾ, ಹುಂಡೈ, Suzuki, Honda, ಜಾಗ್ವಾರ್, Land Cruiser, Tesla, Ford, Tesla, amazing, very ಆಡಿ, nice. ಆಡಿ, BMW, Mercedes, Mercedes, Rolls Royce. Oh my God. ನಿಮ್ಮ ಏಜ್ ಅಲ್ಲಿ ನಾನು ರೋಲ್ಸ್ ರಾಯ್ಸ್ ಹೆಸರು ಸಹ ಕೇಳಿರ್ಲಿಲ್ಲ. You guys are ಮಾರುತಿ, really- ಮಾರುತಿ 800, Finally somebody told Maruti. Thank you. Okay, watch ಯಾವ್ದು ಜ್ಞಾಪಕ ಬರುತ್ತೆ ನಿಮ್ಗೆ ಫಸ್ಟ್? Fast Track, ಫಾಸ್ಟ್ ಟ್ರ್ಯಾಕ್, Sonata, ಸೊನಾಟಾ, Jenner Wellington, ರೋಲೆಕ್ಸ್. ಓಕೆ, ವೆರಿ ಗುಡ್. ಲಾಸ್ಟ್ ಒನ್ ಇಂಟ್ರೆಸ್ಟಿಂಗ್. ಫಸ್ಟ್ ಕನ್ನಡ ಆಕ್ಟರ್ ಯಾರು ನಿಮ್ ತಲೆಗೆ ಬರ್ತಾರೆ? Puneet ರಾಜ್ಕುಮಾರ್. Rajkumar, ಪುನೀತ್ ರಾಜ್ಕುಮಾರ್. ವೆರಿ ಗುಡ್. ದರ್ಶನ್. Sudeep. ಓಕೆ, Sudeep, Rajkumar. ರಾಜ್ಕುಮಾರ್. ಓಕೆ, ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ? ವೈ? ಯಾಕೆ? ಬಿಕಾಸ್ ದೇರ್ ಇಸ್ ಅ ರೀಸನ್. ಓಕೆ, ಎಲ್ಲರೂ ಫಸ್ಟ್ ಒಂದೊಂದೊಂದೊಂದು ಹೆಸರನ್ನ ಪಿಕ್ ಮಾಡಿದ್ರಿ ಅಲ್ವಾ? ಏನೋ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ ಅಲ್ವಾ? ಯಾಕೆ? ವೈ ಡಿಡ್ ಯು ಪಿಕ್ ದಟ್ ನೇಮ್? ಹೇಳಿ. Okay, They are ಒಂದಿಬ್ರು ಪ್ರಯತ್ನ famous. ಮಾಡಿ. They are famous. They Okay, are why are they famous. Why are they famous? Yeah, because they have built a brand of themselves. Alva? Nestle chocolate ಹೇಳಿದ ತಕ್ಷಣ ಫಸ್ಟ್ ನೆಸ್ಲೆ ಅಂಡ್ ಕ್ಯಾಡ್ಬರೀಸ್ ಅಂದ್ರಿ. ಯಾರಾದ್ರೂ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಮಾಡೋದು ಚಿಂಪು ಚಾಕ್ಲೇಟ್ ಅಂತ ಯಾವ್ದು ಹೇಳಿಲ್ಲ ಅಲ್ಲ? ಕಷ್ಟ. ಯಾಕೆ ಅಂದ್ರೆ ಅವ್ರು ಆತರ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ. ಪಾರ್ಲೆ ಅವ್ರದ್ದು ಚಾಕ್ಲೇಟ್ಸ್ ಬರುತ್ತೆ, ಬಟ್ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಕರೆಕ್ಟಾ? ಆಕ್ಟರ್ ಅಂದ ತಕ್ಷಣ ಫಸ್ಟ್ ಪುನೀತ್ ರಾಜ್ಕುಮಾರ್ ಹೆಸರು ಹೇಳಿದ್ರೆ ಆಫ್ ಕೋರ್ಸ್ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅವ್ರು ನಮ್ನ ಬಿಟ್ಟು ಹೊರಟೋದ್ರು. ಬಟ್ ಆದ್ರೂ ಇಲ್ಲದೆ ಹೋದ್ರು ತುಂಬಾ ಜನ ಅವ್ರ ಹೆಸರು ಹೇಳಿರ್ತಿದ್ರಿ ಖಂಡಿತ. ಯಾಕಂದ್ರೆ ಅವ್ರು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಯಾರಾದ್ರೂ ನಾವು ಒಬ್ರು ಇವಾಗ ಯಾರೋ ಒಬ್ಬ ಸಣ್ಣ ಆಕ್ಟರ್ ಇರ್ಬೋದು, ಅವ್ರ ಹೆಸರು ಯಾರು ಅಷ್ಟು ಹೇಳಿಲ್ಲ, ಯಾಕಂದ್ರೆ ಅವ್ರ ಬ್ರ್ಯಾಂಡ್ ಆತರ ಬಿಲ್ಡ್ ಮಾಡಿಲ್ಲ ಅಲ್ವಾ? ಇವರೆಲ್ಲ ಒಂದು ಅವ್ರದೇ ಒಂದು ಸ್ಪೆಷಾಲಿಟಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ನೀವು ಸಹ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಒಳ್ಳೆ ಫೇಸ್ ಅಲ್ಲಿ ಇದ್ದೀರಾ. ಇಸ್ ಅ ಬೆಸ್ಟ್ ಫೇಸ್. ನೀವು ನಿಮ್ಮ ಕೆಲಸ ಮಾಡ್ತಾ 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 ಎರಡು ವಿಷಯಗಳನ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕು. ಒಂದು ನಿಮ್ ಬ್ರ್ಯಾಂಡ್, ಸೆಕೆಂಡ್ ನಿಮ್ ನೆಟ್ವರ್ಕ್. ಇದು ಎರಡು ವಿಷಯದಲ್ಲಿ ಸಾಕಷ್ಟು ಟೂಲ್ಗಳಿದೆ ಅದನ್ನ ಬಿಲ್ಡ್ ಮಾಡ್ಕೊಳಕ್ಕೆ. ಅದು ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಬಗ್ಗೆ. ಪರ್ಸೆಪ್ಷನ್ ಅಂದ್ರೆ ಜನರು ಏನ್ ಅನ್ಕೋತಾರೆ ನಿಮ್ ಬಗ್ಗೆ ಅನ್ನೋದು. ಅದು ನಿಜ ಇರ್ಬೋದು, ಸುಳ್ಳಿರ್ಬೋದು ಅಂತ ನಿಮಗ್ ಗೊತ್ತಿರ್ಬೋದು, ಬಟ್ ಜನ ಏನ್ ಅನ್ಕೋತಾರೋ ಕೊನೆಗೆ ಅದೇ ಉಳಿಯೋದು. ಗೊತ್ತಾಯ್ತಾ? ಅದಕ್ಕೆ ಒಂದು ಒಳ್ಳೆ ವರ್ಡ್ ಇದೆ, ಸೆಂಟೆನ್ಸ್ ಇದೆ. ಇಟ್ ಇಸ್ ಕಾಲ್ಡ್ ಪರ್ಸೆಪ್ಷನ್ ಇಸ್ ರಿಯಾಲಿಟಿ ಅಂತ. ಪರ್ಸೆಪ್ಷನ್ ಅಂದ್ರೆ ಜನ ಏನ್ ಅನ್ಕೋತಾರೆ ನಿಮ್ ಬಗ್ಗೆ. ಅದು ನಿಮಗ್ ಗೊತ್ತಿರ್ಬೋದು ಅದ್ ನಿಜಾನೋ ಸುಳ್ಳು ಅಂತ, ಬಟ್ ಜನರ ಪ್ರಕಾರ ಅದೇ ನಿಜ, ಅದೇ ಉಳಿಯೋದು ಅವ್ರ ಮನ್ಸಲ್ಲಿ. ಆಯ್ತಾ? ಸೊ ಹಾಗಾಗಿ ಬ್ರ್ಯಾಂಡ್ ನೀವು ನಿಮ್ಮ ಬ್ರ್ಯಾಂಡ್ ಅನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲೆಲ್ಲಿ ನೀವು ಬ್ರ್ಯಾಂಡ್ ಮಾಡ್ಕೋಬಹುದು? ಇವಾಗಂತೂ ನಾನು 21 years ಆಯ್ತು ನಾನು ಇಂಜಿನಿಯರಿಂಗ್ ಮುಗಿಸಿ. ಬಹುಶಃ ಆ ಟೈಮಲ್ಲಿ ನೀವು ಹುಟ್ಟಿರ್ಬೋದು ಅಥವಾ ಜಸ್ಟ್ ಒಂದ್ ವರ್ಷ ಇರ್ಬೋದು ನಿಮ್ಗೆಲ್ಲ. ಆ ಟೈಮಲ್ಲಿ ನಮ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ ಟಾಕ್ ಏನು ಇರ್ಲಿಲ್ಲ. ನಮ್ಗೆ
ಮೊಬೈಲ್ ಫೋನ್ ಎತ್ತು SMS ಬರ್ತಾ ಇತ್ತು ಅದ್ರಲ್ಲಿ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಏನಿರ್ಲಿಲ್ಲ. ಚಾಟ್ ಅಂದ್ರೆ ನಮ್ಗೆ ಒಂದೇ ಒಂದು ಗೊತ್ತಿರೋದು, ಅದು ನಮ್ದು MSN ಅಂತ ಒಂದು ಮೆಸೆಂಜರ್ ಇತ್ತು. ಅದು ಆಫೀಸಲ್ಲಿ ಮಾತ್ರ ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ, ಒಂದು ಎಂಪ್ಲಾಯಿಂದ ಇನ್ನೊಂದು ಎಂಪ್ಲಾಯಿಗೆ ಚಾಟ್ ಮಾಡ್ಬೋದಾಗಿತ್ತು. ಇಲ್ಲ ಅಂದ್ರೆ ಏನಿಲ್ಲ. ವಾಟ್ಸ್ಆಪ್ ಇಲ್ಲ, ಆಮೇಲೆ ಇನ್ಸ್ಟಾಗ್ರಾಮ್ ಇಲ್ಲ, ಟಿಕ್ಟಾಕ್ ಇಲ್ಲ, ಫೇಸ್ಬುಕ್ ಇಲ್ಲ, ಏನಿಲ್ಲ. ಸೊ ಇವಾಗ ನೀವು ಬ್ರ್ಯಾಂಡ್ ಮಾಡ್ಕೋಬಹುದು. ಬ್ರ್ಯಾಂಡ್ ಎಲ್ಲೆಲ್ಲಿ ಮಾಡ್ಕೋಬಹುದು? ಫೇಸ್ಬುಕ್, ಟಿಕ್ಟಾಕ್ ಇಲ್ಲ ಈಗ, ಅದ್ರ ಬದಲು ಸಾಕಷ್ಟು ಅದೇ ತರ ವಿಡಿಯೋಸ್ ಬಂದಿದೆ. ಟ್ವಿಟರ್ ಇದೆ, ವಾಟ್ಸ್ಆಪ್ ಇದೆ, ಯೂಟ್ಯೂಬ್ ಇದೆ. ನನ್ ಮಗ ಅವ್ನಿಗೆ ಇನ್ನೂ 11 ವರ್ಷ, ಅವ್ನು ಆಲ್ರೆಡಿ ಅವ್ನು ಯೂಟ್ಯೂಬ್ ಅಲ್ಲಿ 2-3 ಚಾನೆಲ್ ಇದೆ ಅವನು. ಅವನು ಮಾಡ್ತಾನೆ, ಅವನು ಮ್ಯೂಸಿಕ್ ಪ್ಲೇ ಮಾಡ್ತಾನೆ. ಮ್ಯೂಸಿಕ್ ಪ್ಲೇ ಮಾಡಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾನೆ. ಕ್ಯೂಬಿಕ್ಸ್ ಕ್ಯೂಬ್ ಮಾಡ್ತಾನೆ, ಅದ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಸೊ he's creating a brand. On similar lines, LinkedIn is also a brand. ಡಿಫರೆನ್ಸ್ ಏನು ಅಂದ್ರೆ, ಲೆಫ್ಟ್ ಸೈಡ್ ಇರೋದೆಲ್ಲ ನೀವು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀರಾ. ಬಲಗಡೆ ಇರೋದು ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಹೇಳೋದು ನೀವು ಉಪಯೋಗಿಸ್ಕೋಬೇಕು. ದಟ್ ಇಸ್ ಅ ಮೇನ್ ಡಿಫರೆನ್ಸ್. ಗೊತ್ತಾಯ್ತಲ್ವಾ? ಎರಡು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಏನ್ ಮಾಡ್ಬಾರ್ದು ಅದು ಕೊನೆಗೆ ಬರ್ತೀನಿ ನಾನು. ಅಲ್ಲಿ ಒಂದು ಸೆಷನ್, ಒಂದು ಸ್ಲೈಡ್ ಇದೆ, ಅಲ್ಲಿಗೂ ಸಹ ಬರ್ತೀನಿ. ಆಯ್ತಾ? ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಯೂಸ್ ಬ್ರ್ಯಾಂಡಿಂಗ್. ಯಾಕೆ ಬ್ರ್ಯಾಂಡ್ ಮಾಡ್ಕೋಬೇಕು? ನೀವು ಒಂದಿಬ್ರು ಬೇಕಾದ್ರೆ ಪ್ರಯತ್ನ ಮಾಡಿ. ಯಾಕೆ ಮಾಡ್ಕೋಬೇಕು ಬ್ರ್ಯಾಂಡ್? ಒಂದಿಬ್ರು ಪ್ರಯತ್ನ ಮಾಡಿ. ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಾರೆ ನೋಡಿ. ಇವಾಗ ನೆಸ್ಲೆ ಅವರು ದಿನ ಬೆಳಗ್ಗೆ ಆದ್ರೆ ಅವನಿಗೆ ದುಡ್ಡು ಕೊಡ್ತಾರೆ, ಇವನಿಗೆ ದುಡ್ಡು ಕೊಡ್ತಾರೆ. ಕ್ಯಾಡ್ಬರೀಸ್ ಅವರು ಅಮಿತಾಬ್ ಬಚ್ಚನ್ಗೆ ದುಡ್ಡು ಕೊಡ್ತಾರೆ. ಅಮಿತಾಬ್ ಬಚ್ಚನ್ ಒಂದು ಇದಕ್ಕೆ 10 ಕೋಟಿ, 15 ಕೋಟಿ, 20 ಕೋಟಿ ತಗೋತಾರೆ. ಆದ್ರೂ ಪರವಾಗಿಲ್ಲ ಸರ್, ನೀವು ತಗೊಳ್ಳಿ ದುಡ್ಡು, ನಮ್ಮ ಬ್ರ್ಯಾಂಡ್ ಎಂಡೋರ್ಸ್ ಮಾಡಿ ಅಂತಾರೆ. ಯಾಕೆ ಮಾಡ್ಕೋಬೇಕು ಬ್ರ್ಯಾಂಡ್? ವೈ ಡು ಯು ಶೋ ಬ್ರ್ಯಾಂಡ್? To be recognized from everyone. ಓಕೆ, ವೆರಿ ಗುಡ್. ಡೆಫಿನೆಟ್ಲಿ. To buy that chocolate on this. ಎಸ್, ಹೌದು. ಸೇಲ್ ಆಗೋದಿಕ್ಕೆ. ದಟ್ ಇಸ್ ಆಲ್ಸೋ ಟ್ರೂ. So ಮಾರ್ಕೆಟಿಂಗ್, ವೆರಿ ಗುಡ್. To Okay. get more success. ವೆರಿ ಟ್ರೂ, ವೆರಿ ನೈಸ್. These are all reasons. Absolutely correct. ಎಲ್ಲರೂ ಕರೆಕ್ಟ್. ನೀವು ಮಾರ್ಕೆಟ್ ಮಾಡ್ಕೋಬೇಕು, ನಿಮ್ ಬಗ್ಗೆ ತಿಳ್ಕೋಬೇಕು, ನೀವು ಸ್ಪೆಷಲ್ ಅಂತ ಹೇಳ್ಬೇಕು, ಸೇಲ್ ಆಗಿ ಸಕ್ಸಸ್ ಆಗ್ಬೇಕು ಪ್ರಾಡಕ್ಟ್. ಅಷ್ಟಕ್ಕೆ ಬ್ರ್ಯಾಂಡಿಂಗ್ ಬೇಕು. ನಿಮ್ಮ ಲೆವೆಲ್ ಅಲ್ಲಿ ಬ್ರ್ಯಾಂಡಿಂಗ್ ಅಂದ್ರೆ ಫಸ್ಟ್ ಥಿಂಗ್ ತಿಳ್ಕೊಳ್ಳಿ, ಒಂದು ತುಂಬಾ ಇಂಪಾರ್ಟೆಂಟ್. ಯು ವಿಲ್ ನೆವರ್ ಗೆಟ್ ಸೆಕೆಂಡ್ ಚಾನ್ಸ್ ಟು ಮೇಕ್ ಅ ಫಸ್ಟ್ ಇಂಪ್ರೆಷನ್. ಸೊ ನೀವೆಲ್ಲ ಹೇಗಿದ್ದೀರಾ ಅಂದ್ರೆ, ನೀವು ಇಂಟರ್ವ್ಯೂಸ್ ಹೋಗಿ ಶುರು ಮಾಡ್ತೀರಾ. ಫಸ್ಟ್ ಜಡ್ಜ್, ಇವಾಗ ನಾನು ಒಂದು 6 ವರ್ಷದಿಂದ ಸಾಕಷ್ಟು ಇಂಟರ್ವ್ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಗೊತ್ತಾಗತ್ತೆ ಹುಡುಗ ಅಥವಾ ಹುಡುಗಿ ಹೇಗೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವರ ನಡವಳಿಕೆ ಇರ್ಬೋದು, ಅವ್ರು ಯಾವ ರೀತಿ ಕುತ್ಕೊಂಡು ಕಾಫಿ ಕುಡಿತಾರೆ, ಯಾವ ರೀತಿ ಕುತ್ಕೊಂಡು ಮಾತಾಡ್ತಾರೆ, ಕಷ್ಟದ ಪ್ರಶ್ನೆ ಕೇಳಿದಾಗ ಹೇಗೆ ಬಿಹೇವ್ ಮಾಡ್ತಾರೆ. ಫಸ್ಟ್ ಟೈಮ್ ನೀವು ನೋಡ್ತೀರಲ್ವಾ, ಅವಾಗ ಒಂದು ಐಡಿಯಾ ಬರುತ್ತೆ ನಿಮ್ ಮನ್ಸಿಗೆ. ಒಂದು ಓಕೆ, ಈ ಹುಡುಗ ಅಥವಾ ಈ ಹುಡುಗಿ ಈ ತರ ಇರ್ಬೋದು ಅಂತ ಒಂದು ಬರುತ್ತೆ. ಅದೇ ತರ ಲಿಂಕ್ಡ್ ಇನ್ ಪ್ರೊಫೈಲ್ ನೋಡಿದ ತಕ್ಷಣ ಅಥವಾ ಫೇಸ್ಬುಕ್ ಪ್ರೊಫೈಲ್ ನೋಡಿದ ತಕ್ಷಣ ಜನರು ನಿಮ್ ಬಗ್ಗೆ ಒಂದು ಅಭಿಪ್ರಾಯ ಇಟ್ಕೋತಾರೆ. That is called first impression. And it is extremely difficult to change this first impression. You have to put a lot of effort. ಅದಕ್ಕೆ ಹೇಳ್ತಾರೆ, you will never get a second chance to make a first impression ಅಂತ. ಫಸ್ಟ್ ಇಂಪ್ರೆಷನ್ ಸರಿ ಇರ್ಬೋದು, ತಪ್ಪಿರ್ಬೋದು, ಅದು ಬೇರೆ ವಿಷಯ. ಬಟ್ ಫಸ್ಟ್ ಇಂಪ್ರೆಷನ್ ಯಾವತ್ತೂ ಚೆನ್ನಾಗಿರ್ಬೇಕು. ತುಂಬಾ ಇಂಪಾರ್ಟೆಂಟ್ ಅದು. ಓಕೆ, ಸೆಕೆಂಡ್, ಟು ಮೇಕ್ ಪೀಪಲ್ ನೋ ಅಬೌಟ್ ಯು. ತುಂಬಾ ಜನ ಹೇಳಿದ್ರಿ, ನಾವು ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಸಕ್ಸಸ್ ಬೇಕು, ನಮ್ಗೆ ಕೊಂಡ್ಕೋಬೇಕು ಅಂತ. ಎಕ್ಸಾಕ್ಟ್ಲಿ ದ ರೀಸನ್. ಜನರಿಗೆ ಗೊತ್ತಾಗ್ಬೇಕು ನೀವು ಯಾರು. ಸುಧೀರ್ ಅಂದ್ರೆ ಯಾರು, ಸುಷ್ಮಾ ಅಂದ್ರೆ ಯಾರು, ವೆಂಕಿ ಅಂದ್ರೆ ಯಾರು, ನಾವು ಬಿಜ್ಜು ಅಂದ್ರೆ ಯಾರು, ಅಬ್ದುಲ್ ಅಂದ್ರೆ ಯಾರು ಗೊತ್ತಾಗ್ಬೇಕು ಜನಕ್ಕೆ. ಏನ್ ಮಾಡಿದೀರಾ ನೀವು, ಯಾಕೆ ನಾವ್ ನಿಮ್ ಬಗ್ಗೆ ಮಾತಾಡ್ಬೇಕು, ನಿಮ್ನ ಹೈರ್ ಮಾಡ್ಬೇಕು, ಗೊತ್ತಾಗ್ಬೇಕು ಅವ್ರಿಗೆ. ಸೆಕೆಂಡ್, ಡಿಫ್ರೆನ್ಶಿಯೇಟ್ ಯು ಫ್ರಮ್ ಕಾಂಪಿಟಿಷನ್. ನೀವು ಒಂದ್ ಅರ್ಥ ಮಾಡ್ಕೋಬೇಕು, ನೀವು ಇಲ್ಲಿ ಬರೀ 24-25 ಜನ ಇದ್ದೀರಾ. ನಿಮ್ಮ ತರಹ ಮಾರ್ಕೆಟ್ ಅಲ್ಲಿ 25,000 ಜನ ಇರ್ತಾರೆ. ಕರೆಕ್ಟಾ? ನೀವು ಅಪ್ಲೈ ಮಾಡ್ತೀರಾ ಕೆಲ್ಸಕ್ಕೆ, ನಾನು ಅಪ್ಲೈ ಮಾಡ್ತೀನಿ ಕೆಲ್ಸಕ್ಕೆ. ಜನ ನನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು, ನಿಮ್ನ ಯಾಕೆ ಸೆಲೆಕ್ಟ್ ಮಾಡಬಾರ್ದು, ಅಥವಾ ನಿಮ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು, ನನ್ನ ಯಾಕೆ ಸೆಲೆಕ್ಟ್ ಮಾಡಬಾರ್ದು? ಯು ಟು ಡಿಫ್ರೆನ್ಶಿಯೇಟ್ ಯುವರ್ ಸೆಲ್ಫ್ ಅಲ್ವಾ? ಇವಾಗ ನೀವು ಕಾರ್ ಅಂತ ಹೇಳಿದ್ರಿ, ಕೆಲವರು ಟಾಟಾ ಕಾರ್ ತಗೋತಾರೆ, ಇನ್ನು ಕೆಲವರು ಮಾರುತಿ ತಗೋತಾರೆ, ಇನ್ನು ಕೆಲವರು ಆಡಿ ತಗೋತಾರೆ. ಸಾವಿರ ಕಾರಣ ಇರುತ್ತೆ. ಕೆಲವರಿಗೆ ಬಜೆಟ್ ಕನ್ಸ್ಟ್ರೆಂಟ್ ಇರುತ್ತೆ, ಕೆಲವರಿಗೆ ಬಜೆಟ್ ಅಲ್ಲಿ ಸೇಫ್ ಕಾರ್ ಬೇಕಾಗಿರುತ್ತೆ,
ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಅವರು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಸಕ್ಸಸ್ ಆಗ್ತಾರೆ. ಮೂರನೇದು ಟ್ರಸ್ಟ್. ಬ್ರ್ಯಾಂಡ್ ಇದ್ರೆ ಟ್ರಸ್ಟ್ ಇದ್ದೇ ಇರುತ್ತೆ. ಅಂಡ್ ಟ್ರಸ್ಟ್ ಮೀ, ಟ್ರಸ್ಟ್ ಅನ್ನೋದು ಒಂದು ಈ ಗಾಜಿನ ಗೊಂಬೆ ತರ ಮಾಡೋದು ಬಹಳ ಬಹಳ ಕಷ್ಟ. ಅದ್ರ ಹಾಳಾಗೋದು ಒಂದೇ ನಿಮಿಷ, ಬಿದ್ರೆ ಆಯ್ತು ಹೋಯ್ತು, ಮತ್ತೆ ಏನ್ ಮಾಡಿದ್ರೆ ಅದು ಬರೋದಿಲ್ಲ. ಅದನ್ನ ಮಾಡೋದು ಇದಕ್ಕೆ 106 ದಿನದ್ದು. ಈ ಮಡಿಕೆ ಹೇಳ್ತಾರೆ ನೋಡಿ, ಮಾಡುವವನಿಗೆ 100 ವರ್ಷ, ಆಳುವವನಿಗೆ 1 ನಿಮಿಷ ಅಂತ. ಹಾಗೆ ಟ್ರಸ್ಟ್ ಅನ್ನೋದು ಇಷ್ಟು ವರ್ಷಗಳ ಮಾಡಿ ಅವರು ಇದು ಮಾಡಿರ್ತಾರೆ. ನಿಮ್ಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ನೀವು ಬಹುಶಃ ಸ್ವಲ್ಪ ಚಿಕ್ಕವರಾಗಿರ್ಬೋದು ಅನ್ಸುತ್ತೆ, ಅವಾಗ ಈ ಮ್ಯಾಗಿ ಬಗ್ಗೆ ಒಂದು ಕೆಟ್ಟ ನ್ಯೂಸ್ ಗಳು ಬರಕ್ ಶುರು ಆಯ್ತು. ಅದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಅದು ತಿನ್ಬಾರ್ದು ಹಾಗೆ ಹೀಗೆ ಅಂತ. ಇಷ್ಟು ವರ್ಷ ಆ ಮ್ಯಾಗಿ ಅವರು ಮಾಡಿದ್ದು ಇಮೇಜ್ ಎಲ್ಲಾನು ಆ ಟೈಮ್ ಅಲ್ಲಿ ಸಡನ್ ಆಗಿ ಡ್ರಾಪ್ ಆಗೋಯ್ತು. ಬೇರೆ ಬೇರೆ ಬ್ರ್ಯಾಂಡ್ ಗಳು ಸಾಕಷ್ಟು ಬರಕ್ ಶುರು ಆಗ್ಬಿಡ್ತು ಆ ಟೈಮ್ ಅಲ್ಲಿ. ಅದನ್ನ ಅವ್ರು ರಿಕವರ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ರು. That is why trust is extremely important. If you have a good brand, you will have a good trust with people. Last, most important, ಇದು ನಿಮಗೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಬಹಳ ಬಹಳ ಮುಖ್ಯ. ನೀವು ಇಲ್ಲದೆ ಇರುವಾಗ ನಿಮ್ಮ ಬಗ್ಗೆ ಯಾರಾದ್ರೂ ಒಳ್ಳೆ ಮಾತನಾಡಿ ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ನಾವು ಸೇಲ್ಸ್ ಅಲ್ಲಿ, ನಾನು ಮುಂಚೆ ಪ್ರೀ ಸೇಲ್ಸ್ ಟೀಮ್ ಅಲ್ಲಿ ಇದ್ದೆ. ನಾವ್ ಯಾವಾಗ್ಲೂ ಅದೇ ಹೇಳ್ತಾ ಇದ್ವಿ, ನಾವು ಒಳ್ಳೆ ಕೆಲಸ ಮಾಡಿ ಇವಾಗ ನಾವು ಒಂದು ಟೀಮ್ಗೆ ನಾವು ನಮ್ ಪ್ರಾಡಕ್ಟ್ ನಿಮ್ಗೆ ಚೆನ್ನಾಗಿದೆ ಅಂತ ನಾವು ಕನ್ವಿನ್ಸ್ ಮಾಡ್ತಾ ಇದ್ವಿ. ನಾವು ಇಲ್ಲದೆ ಇರುವಾಗ ಆ ಟೀಮ್ ಮೆಂಬರ್ಸ್ ಹೋಗ್ಬಿಟ್ಟು ಅವರ ಮ್ಯಾನೇಜ್ಮೆಂಟ್ ಗೆ, ಸರ್ ಈ SAP ಪ್ರಾಡಕ್ಟ್ ನೋಡಿದೀವಿ ನಾವು, ಬಹಳ ಚೆನ್ನಾಗಿದೆ, ಇದನ್ನೇ ನಾವು ಕೊಂಡ್ಕೋಬೇಕು ಅಂತ ಹೇಳೋರು. ಅಂಥವ್ರನ್ನ ನೀವು ಡೆವಲಪ್ ಮಾಡ್ಕೋಬೇಕು. ಅದು ಬ್ರ್ಯಾಂಡಿಂಗ್ ಇಂದ ಸಾಧ್ಯ. ಬ್ರ್ಯಾಂಡಿಂಗ್ ಮಾಡಿ ಅದು ಒಂದು ರಿಲೇಶನ್ಶಿಪ್ ಅವ್ರ ಜೊತೆ ಬಿಲ್ಡ್ ಮಾಡ್ಕೊಂಡ್ರೆ, ಎಸ್ ಅವಾಗ ಓಕೆ, ಇವರು he is a good candidate, I think we should hire them ಅಂತ ಒಂದು ಇಮೇಜ್ ಬಿಲ್ಡ್ ಆಗುತ್ತೆ. That is why branding is so important. ಓಕೆ, ಮುಂದಿನ ಜನರಲ್ ಈ ಪ್ರಶ್ನೆ ಹೇಗೆ ಅಂದ್ರೆ, ಕಂಪನೀಸ್ ಹೇಗೆಲ್ಲ ಹೈರ್ ಮಾಡ್ತಾರೆ, ಹೇಗೆಲ್ಲ ಅವರು ಜನರನ್ನ ಅವರ ಕಂಪನಿಗೆ ರಿಕ್ರೂಟ್ ಮಾಡ್ಕೋತಾರೆ. ಒಂದು ರೆಫರೆನ್ಸ್. ಇವಾಗ ನನಗೆ ಸುಷ್ಮಾ ಅವ್ರಿಗೆ ಗೊತ್ತು, ಇವಾಗ ಸುಷ್ಮಾ ಅವ್ರಿಗೆ ಯಾವ್ದೋ ಒಂದು ಕಂಪನಿಯಲ್ಲಿ ಯಾವ್ದೋ ಒಂದು ಓಪನಿಂಗ್ ಇದ್ರೆ, ಸುಷ್ಮಾ ಅವ್ರಿಗೆ ಯಾರು ಗೊತ್ತಿದ್ರೆ ನೋಡಿಪ್ಪ ಸುಧೀರ್ ಒಳ್ಳೆ ಹುಡುಗ, ನೀವು ಟ್ರೈ ಮಾಡಿ, ಅವ್ರನ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಅದು ದಟ್ ಇಸ್ ಕಾಲ್ಡ್ ಎ ರೆಫರ್. ಅಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ವಿ ಆಸ್ ಅ ರಿಕ್ರೂಟರ್ಸ್ ವುಡ್ ಲೈಕ್ ಟು ಡೂ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಕಂಪನಿಯಲ್ಲಿ ಸಾಕಷ್ಟು ರಿಕ್ರೂಟ್ಮೆಂಟ್ ಮಾಡ್ತೀವಿ. ನಾವು ಮಾಡುವಾಗ ಫಸ್ಟ್ ಏನ್ ಮಾಡ್ತೀವಿ ನಾವು ಅಂದ್ರೆ, ಯಾರು ರೆಫರ್ ಮಾಡಿದ್ದಾರೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀವಿ. ಇಂಟರ್ವ್ಯೂಸ್ಗೆ ಪೀಪಲ್ ನ ಸೆಲೆಕ್ಟ್ ಮಾಡಿ ಅಂತಲ್ಲ, ಅಟ್ಲೀಸ್ಟ್ ಇಂಟರ್ವ್ಯೂಸ್. ಯಾಕೆ ಅಂದ್ರೆ ನಮಗೆ ಅವ್ರು ಚೆನ್ನಾಗಿ ಗೊತ್ತು. ಇವಾಗ ನನ್ಗೆ ಸುಷ್ಮಾ ಅವ್ರು ಇರ್ಬೋದು, ವೆಂಕಿ ಇರ್ಬೋದು, ಚೆನ್ನಾಗಿ ಗೊತ್ತು. ಅವರು ಯಾರಾದ್ರೂ ಹೇಳಿದ್ದಾರೆ, ಓಕೆ ಈ ಹುಡುಗನ್ನ ನೀವು ಇಂಟರ್ವ್ಯೂ ಮಾಡಿ ಅಂತ ಅಥವಾ ರೆಫರ್ ಮಾಡಿದೀನಿ ಅಂತ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಬೇರೆ ಯಾರೋ ಅಪ್ಲೈ ಮಾಡಿದ್ರೆ ಅವ್ರಿಗೆ ಎಸ್ ಹಿ ಮೈಟ್ ಬಿ ಗುಡ್ ಆರ್ ಶಿ ಮೈಟ್ ಬಿ ಗುಡ್, ಬಟ್ ಆಮೇಲೆ ಅವ್ರನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ರೆಫರೆನ್ಸ್ ನ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್, ಇಂಟರ್ನಲ್. ಇವಾಗ ನಮ್ಮ ಕಂಪ್ನಿ ಒಳಗೇನೆ ನಿಮ್ದು ಒಂದು ಓಪನಿಂಗ್ಸ್ ಇದ್ರೆ ನೀವು ಅದಕ್ಕೆ ಅಪ್ಲೈ ಮಾಡಬಹುದು. ಹೆಡ್ ಹಂಟಿಂಗ್ ಅಂತ ಜನರಲ್ ಏನಾಗುತ್ತೆ ಅಂದ್ರೆ, ನೀವು ಕೆಲವು ಕಂಪನಿಗಳ ಜೊತೆ ನಿಮ್ಮ ರೆಸ್ಯೂಮೆ ಕೊಟ್ಟಿರ್ತೀರಾ. ಕೊಟ್ಬಿಟ್ಟು ನೋಡಿ, ಈ ತರ ABC ಕನ್ಸಲ್ಟೆಂಟ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದೋ ಕನ್ಸಲ್ಟೆಂಟ್ಸ್ ಇರ್ಬೋದು, ಅವ್ರು ಕೊಟ್ಬಿಟ್ಟು ನೋಡಿ ಈ ತರ ನಾವು ಡೀಟೇಲ್ಸ್ ಇದೆ ಅಂತ. ಇನ್ನೊಂದು ಆಪ್ಷನ್ ಏನು ಅಂದ್ರೆ, ನಿಮ್ಮ ರೆಸ್ಯೂಮೆ, ನಿಮ್ಮ ಬ್ರ್ಯಾಂಡ್ ಇಮೇಜ್ ನೋಡ್ಬಿಟ್ಟೆ ಸಹ ತುಂಬಾ ಜನ ಹೆಡ್ ಹಂಟರ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ತರ ನೀವು ಒಂದು ರೆಸ್ಯೂಮೆನಲ್ಲಿ ಹಾಕಿದ್ದೀರಾ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಈ ತರ ಇದೆ, ಇದು ನಮಗೆ ಬೇಕಾಗಿರೋ ಕೆಲವು ಕಂಪನೀಸ್ಗೆ ಈ ತರ ರಿಕ್ವೈರ್ಮೆಂಟ್ಸ್ ಇದೆ, ನೀವು ನೋಡೋಕ್ಕಾಗತ್ತಾ ಅಂತ. ದಟ್ ಇಸ್ ಕಾಲ್ಡ್ ಹೆಡ್ ಹಂಟಿಂಗ್. ಕ್ಯಾಂಪಸ್ ಹೈರ್ಸ್. ನಿಮ್ಮಲ್ಲಿ ಸಾಕಷ್ಟು ಜನ ಕಾಲೇಜಲ್ಲಿ ಇರುವಾಗ ಕೆಲವು ಕಂಪನೀಸ್ ಬಂದಿರ್ಬೋದು ನಿಮ್ಮ ಕಾಲೇಜ್ಗಳಿಗೆ ಕ್ಯಾಂಪಸ್ ಹೈರಿಗೆ. ಕೆಲವು ಕಾಲೇಜಿಗೆ ಬರ್ತಾರೆ, ಕೆಲವು ಕಾಲೇಜಿಗೆ ಬರೋದಿಲ್ಲ. ಸೊ ದಟ್ ಇಸ್ ಆಲ್ಸೋ ಅನದರ್ ನೈಸ್ ವೇ ಆಫ್ ಪೋಸ್ಟಿಂಗ್. ಈಗ ಒಂದು 15-20 ವರ್ಷದಿಂದ ತುಂಬಾ ಪಾಪ್ಯುಲರ್ ಆಗಿರೋದು ಜಾಬ್ ಪೋಸ್ಟಿಂಗ್ಸ್. Naukri.com, Shine.com, Recruit.com, ಇಷ್ಟೊಂದು ಸೈಟ್ಗಳಿದೆ. Monster.com, ಸಾಕಷ್ಟಿದೆ ಇನ್ನೂ. ಅಲ್ಲಿ ಸಹ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಇಸ್ ಆಫ್ ಕೋರ್ಸ್ HR ಕನ್ಸಲ್ಟೆಂಟ್ಸ್. ಕನ್ಸಲ್ಟಿಂಗ್ ಏಜೆನ್ಸೀಸ್ ಇರುತ್ತೆ, ನೀವು ಹೋಗಿ ಅವ್ರಿಗೆ, ಅದು ಮತ್ತೆ ಹೆಡ್ ಹಂಟಿಂಗ್ ಒಟ್ಟಿಗೆ ಹೋಗ್ತಾರೆ ಜನರಲಿ. ಅವರಿಬ್ರು ಒಂದು ರಿಲೇಶನ್ಶಿಪ್ ಇರುತ್ತೆ. ದೇ ವಿಲ್ ಹ್ಯಾವ್ ಅ ಗುಡ್ ಕನೆಕ್ಟ್ ಬಿಟ್ವೀನ್ ಈಚ್ ಅದರ್. ಅವ್ರವರು ಕನೆಕ್ಟ್ ಮಾಡ್ಕೋತಾರೆ.
ಸೊ ಹಾಗಾಗಿ ಈ ತರ ಡಿಫ್ರೆಂಟ್ ವೇಸ್. ಇಲ್ಲಿ ನಿಮ್ಗೆ ಒಂದು ಇಮೇಜ್, ಇಲ್ಲಿ ನಿಮ್ ಬಗ್ಗೆ ಯಾರಿಗಾದ್ರೂ ಗೊತ್ತಾಗ್ಬೇಕಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಪ್ಲೈ ಮಾಡ್ತೀರಾ, ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ ನೋಡ್ತೀವಿ. ಏನಿದೆ ಈ ಹುಡುಗನ ಲಿಂಕ್ಡ್ಇನ್ ಪ್ರೊಫೈಲ್ ಅಥವಾ ಹುಡುಗಿಯ ಲಿಂಕ್ಡ್ಇನ್ ಪ್ರೊಫೈಲ್, ಏನ್ ಬರ್ದಿದ್ದಾರೆ ಇವರು ನೋಡ್ತೀವಿ ನಾವು. ಆಮೇಲೆ ನಿಮ್ ರೆಸ್ಯೂಮೆ ಜೊತೆ ಮ್ಯಾಚ್ ಮಾಡ್ತೀವಿ. ಗೊತ್ತಾಗತ್ತೆ ನಮ್ಗೆ, ಓಕೆ ಯಾವ್ದಾವ್ದು ಕಾಮನ್ ಇದೆ, ಇದಿಷ್ಟು ಅಡಿಷನಲ್, ಇದಿಷ್ಟು ಕರೆಕ್ಟ್ ಇರೋದು ಇಲ್ಲ, ಎಲ್ಲ ಗೊತ್ತಾಗತ್ತೆ ನಮ್ಗೆ, ಒಂದು ಐಡಿಯಾ ಬರುತ್ತೆ. ದೆನ್ ವಿ ಸ್ಟಾರ್ಟ್ ಕಾಲಿಂಗ್ ಪೀಪಲ್. ಓಕೆ, ಸೊ ದಿಸ್ ಇಸ್ ಹೌ ದ ಕಂಪನೀಸ್ ಹೈರ್. ಸೊ ಇಲ್ಲಿವರೆಗೆ ಏನಾದ್ರೂ ಡೌಟ್ ಇದೆಯಾ ಬಿಫೋರ್ ಐ ಗೋ ಇನ್ ಟು ಹೌ ಶುಡ್ ಯು ಶೋಕೇಸ್ ಯುವರ್ ಸೆಲ್ಫ್ ಇನ್ ಲಿಂಕ್ಡ್ಇನ್ ಅಂತ? ಏನಾದ್ರೂ ಡೌಟ್ ಇದೆಯಾ? ಬ್ರ್ಯಾಂಡಿಂಗ್ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಹೈರಿಂಗ್ ಬಗ್ಗೆ ಆಗ್ಲಿ, ಅಲ್ಲಿ ಏನ್ ಮಾಡ್ತಾರೆ ದಯವಿಟ್ಟಿದ್ರೆ ಕೇಳಿ. ಇಲ್ಲಾಂದ್ರೆ ಆಮೇಲೆ ಕೇಳ್ಬೋದು. ದಯವಿಟ್ಟು ಏನ ಹೆಸಿಟೇಟ್ ಮಾಡ್ಕೋಬೇಡಿ, ಸಂಕೋಚ ಮಾಡ್ಕೋಬೇಡಿ, ಓಪನ್ ಆಗಿ ಫ್ರೀ ಆಗಿ ಮಾತಾಡಿ. ಓಕೆ ಓಕೆ. ಸೊ ಹೌ ಶುಡ್ ಯು ಶೋಕೇಸ್ ಯುವರ್ ಸೆಲ್ಫ್ ಇನ್ ಲಿಂಕ್ಡ್ಇನ್? ಇಲ್ಲಿ ಒಂದು ನಿಮಿಷ, ಸಾರಿ. ಸೊ ಲಿಂಕ್ಡ್ಇನ್ ಅಲ್ಲಿ ನೀವು ನಿಮ್ಮ ಬಗ್ಗೆ ಹೇಗೆ ಪ್ರಾಜೆಕ್ಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬರುತ್ತೆ. ಹಾಗೇನ್ ಇಲ್ಲಿ ನಾನು ಇಮೇಜಸ್ ಸಹ ಹಾಕಿದ್ದೀನಿ. ಸೊ ಯು ವಿಲ್ ಗೆಟ್ ಟು ನೋ, ಯು ವಿಲ್ ಗೆಟ್ ಅನ್ ಐಡಿಯಾ. ಫಸ್ಟ್ ಒನ್, ಚೂಸಿಂಗ್ ಅ ರೈಟ್ ಪ್ರೊಫೈಲ್ ಪಿಕ್ಚರ್ ಅಂಡ್ ಬ್ಯಾಕ್ಗ್ರೌಂಡ್, ತುಂಬಾ ಇಂಪಾರ್ಟೆಂಟ್. ಓಕೆ, ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್. ಕೇಳಿರ್ಬೋದು ನೀವು ಇದು. ಒಂದು ಪಿಕ್ಚರು 1000 ಪದಗಳು ಎಷ್ಟು ಹೇಳುತ್ತೋ ಅದು ಒಂದು ಚಿತ್ರ ಹೇಳುತ್ತಂತೆ. ಯಾಕೆ ಇದು ಇಂಪಾರ್ಟೆಂಟು? ನೀವು ಜಸ್ಟ್ ಇಮ್ಯಾಜಿನ್, ನೀವು ಯಾವ್ದೋ ಒಂದು ಬೀಚ್ ಅಲ್ಲಿ ಶಾಕ್ ಮೇಲೆ ಕೂತ್ಕೊಂಡು ತೆಗೆದಿರೋ ಫೋಟೋ ಲಿಂಕ್ಡ್ಇನ್ ಅಲ್ಲಿ ಹಾಕಿದ್ರೆ, ವುಡ್ ಸಂಬಡಿ ಟೇಕ್ ಯು ಸೀರಿಯಸ್ಲಿ? ಅಥವಾ ಯಾವ್ದೋ ಒಂದು ಗೇಮಿಂಗು ಏನೋ ಒಂದ್ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಆ ಫೋಟೋಸ್ ನ ಇಲ್ಲಿ ಹಾಕಿದ್ರೆ ವಿಲ್ ಸಂಬಡಿ ಟೇಕ್ ಯು ಸೀರಿಯಸ್ಲಿ? ದಟ್ಸ್ ನಾಟ್ ಸಮಥಿಂಗ್ ದಟ್ ಶುಡ್ ಕಮ್ ಇನ್ ಟು ದ ಪಿಕ್ಚರ್, ಅಲ್ವಾ? ಸೊ ಹಿಯರ್ ಯು ಶುಡ್ ಹ್ಯಾವ್ ಎ ವೆರಿ ಪ್ರೊಫೆಷನಲ್ ಗೆಟಪ್. This is true both for the profile picture as well as for the background image. Background image ಸಹ ಸೂಚಿಸುತ್ತೆ ನೀವು ಯಾವ ತರ ಯೋಚನೆ, ನಿಮ್ಮ ಯೋಚನಾ ಲಹರಿ ಹೇಗಿದೆ, ಹೌ ಡು ಯು ಥಿಂಕ್ ಅನ್ನೋದನ್ನ ಆ ಬ್ಯಾಕ್ಗ್ರೌಂಡ್ ಇಮೇಜ್ ಸೂಚಿಸುತ್ತೆ. ಸೊ ಬೋತ್ ಯುವರ್ ಪ್ರೊಫೈಲ್ as well as your background image should be really good. ಹೇಗಿರ್ಬೇಕು ಇದರಲ್ಲಿ? ಫೇಸ್ should typically cover about 60% of the photo. ಮತ್ತೆ ಡ್ರೆಸ್ ಅಷ್ಟೇ, ಯಾವ ತರ ಡ್ರೆಸ್ ಹಾಕೊಂಡಿರ್ಬೇಕು. Don't wear something that is very colorful. ಇವಾಗ ಮದುವೆಗೆ ಯಾವ್ದು ಹಾಕೊಂಡು ಹೋಗಿರ್ತೀರಾ, that is not something you wear every day, ಅಲ್ಲ? So wear something that is like a very simple white shirt, blue shirt, or anything like that. Anything that you wear to office every day, chudidar, saree, anything is fine, whichever you are comfortable. Try to put that in that kind of a picture, because that will say, okay, how do you look when you are professionally dressed? Smile, most important, extremely important. Smile should not just be on your mouth, but should also be on your eyes. ಒಂದು ತುಂಬಾ ಜನ ಹೇಳಿರ್ಬೋದು ನಿಮ್ಗೆ, ನೀವು ಕೇಳಿರ್ಲೂಬಹುದು, ನಿಜವಾಗ್ಲೂ ನಗೋರು ಬರೀ ಬಾಯಿಂದ ನಗೋದಿಲ್ವಂತೆ. ಬಾಯಿಂದ ನಗದ್ರೆ ಅದು ಬರೀ ಬೂಟಾಟಿಕೆ ನಗು. ಇಟ್ ಇಸ್ ಜಸ್ಟ್ ಎ ಶೋ. ಪ್ಲಾಸ್ಟಿಕ್ ಸ್ಮೈಲ್ ಅಂತಾರೆ. ಎಲ್ಲಿ ನೋಡ್ತೀವಿ ಗೊತ್ತಾ ನಾವು ಪ್ಲಾಸ್ಟಿಕ್ ಸ್ಮೈಲು? ನೀವು ಯಾವಾಗ್ಲಾದ್ರೂ ಫ್ಲೈಟ್ಸ್ ಅಲ್ಲಿ ಹೋಗಿ, ಏರ್ ಹೋಸ್ಟೆಸ್ ಇರ್ತಾರೆ ನೋಡಿ, ಅವ್ರು ಬಲವಂತಕ್ಕೆ ನಗ್ತಾರೆ ಅಂತ. ಅದು ಖುಷಿಯಾಗಿ ನಗೋದಲ್ಲ, ಅದು ನಿಜವಾಗ್ಲೂ ನಗೋದಲ್ಲ. ನಿಜವಾಗ್ ನಗೋದು ಯಾವಾಗ ಗೊತ್ತಾ? ನೀವು ನಿಮ್ ಫ್ರೆಂಡ್ ನ ಮೀಟ್ ಮಾಡ್ತೀರಾ, ತುಂಬಾ ಖುಷಿ ಆಗತ್ತೆ, ಅವಾಗ ನಿಜವಾಗ್ಲೂ ನಗ್ತೀರ. ಅವಾಗ ನಿಮ್ಮ ಕಣ್ಣು ಸಹ ಹಿಂಗೆ ಅದು ಮಾತಾಡುತ್ತೆ. ದಟ್ ಇಸ್ ಹೌ ದ ರಿಯಲ್ ಸ್ಮೈಲ್ ಶುಡ್ ಬಿ. ದಟ್ ಇಸ್ ಹೌ ದ ಫೋಟೋ ಶುಡ್ ಬಿ. ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗುತ್ತೆ. ಲಾಸ್ಟ್ ಒನ್ ಇಸ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂಡ್ ಯುವರ್ ರಿಫ್ಲೆಕ್ಷನ್. ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೀನಿ ನಾನು, ನೋಡಿದ್ರೆ ನೋಡಿ, ಇದು ಜಸ್ಟ್ ಅನ್ ಎಕ್ಸಾಂಪಲ್. ಇದು ಲಿಂಕ್ಡ್ಇನ್ ಸೈಟ್ ಅಲ್ಲೇ ಸಿಕ್ತು ನನಗೆ, ಸೊ ಐ ಪಿಕ್ ದಿಸ್ ಎಕ್ಸಾಂಪಲ್. ಅಂಡ್ ಇಲ್ಲಿ ನೋಡಿ, ದಿಸ್ ಪರ್ಸನ್ ಇಸ್ ವೆರಿಂಗ್ ಎ ವೆರಿ, ದ ಫೇಸ್ ಇಸ್ ವೆಲ್ ಶೋನ್. ಡ್ರೆಸ್ ನೋಡಿ, ಅವರು ಜನರಲಿ ಹೆಂಗ್ ಹಾಕೋತಾರ ಆತರ ಆಫೀಸಲ್ಲಿ ಹಾಕೋತಾರ ಡ್ರೆಸ್ ನೇ ಹಾಕೊಂಡಿದ್ದಾರೆ. ಅಂಡ್ ಲುಕ್ ಅಟ್ ದ ಬ್ಯಾಕ್ ಗ್ರೌಂಡ್ ಇಮೇಜ್. ಅವ್ರು ಏನ್ ಮಾಡಿ, ತುಂಬಾ ಜನ ಬೇರೆ ಬೇರೆ ತರ ಇಟ್ಕೋತಾರೆ. ಇದೇ ತರ ಇರ್ಬೇಕಂತ ನಾನು ಹೇಳೋದಿಲ್ಲ ನಿಮ್ಗೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅದೊಂದು ಸಿಂಪಲ್ ಆಗಿರೋದು, ಒಂದು ಇಮೇಜ್ ಇರೋದು, ಒಂದು ಥಾಟ್ ಬರುವಂತದ್ದು, ಆ ತರದ್ದು ಒಂದು ಇಮೇಜ್ ನ ಇಟ್ಕೋತಾರೆ. ಇವ್ರು ಏನ್ ಮಾಡಿದ್ದಾರೆ, ಅದೊಂದು ಇವೆಂಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ಆ ಇವೆಂಟ್ ಅಲ್ಲಿ ಮಾತಾಡ್ತಿರೋ ಇಮೇಜ್ ಅನ್ನ ಹಾಕಿದ್ದಾರೆ.
So this gives a very nice image. Oh, okay. Hudga is looking like a good person, somebody who is very professional, and somebody who has given this kind of big presentations. ಆ ತರ ಒಂದು image ನಮ್ಮಲ್ಲಿ already create ಆಗುತ್ತೆ. It could be true, it could not be true. That's a different thing. I ಹೇಳಿದೆ ಅಲ್ಲ, first impression. ನೋಡಿದ ತಕ್ಷಣ ನಮ್ಗೆ ಹಂಗ ಅನ್ಸುತ್ತೆ. Oh, okay, good. This is a good candidate to go for. Right? Okay. Second one is about job headline. ತುಂಬಾ important. Job headline ಏನು? First, ನಾವೆಲ್ಲ ಏನ್ ಮಾಡ್ತೀವಿ? Fresher from this college. ನಾನು ಫಸ್ಟ್ ನಾವು ರೆಸ್ಯೂಮೆ ಬರೆದಾಗ 22 ವರ್ಷ ಹಿಂದೆ ಹಂಗೆ ಬರೀತಾ ಇದ್ದಿದ್ದು. Mechanical engineer fresher from Bangalore College. Rather than that, try to put a little more. ಇವಾಗ right now ನೀವು professionals ಇರೋದಿಲ್ಲ, so aspiring candidate looking for a challenging position. That could be your profile or a job headline. Headline should actually tell what is it that you are looking for, or what is it that you are. What is it that you are? Okay, and it should give you a glimpse of what you're doing. ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಎಕ್ಸಾಂಪಲ್ ಕೊಡ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಹೈಲೈಟ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಇಲ್ಲಿದೆ ನೋಡಿ, human resource professional, optimist, passionately curious, driven to deliver excellence. It's a very nice headline. ನನಗೆ ಇದು ಇಷ್ಟ ಆಯ್ತು ಎಷ್ಟೊಂದ್ರಲ್ಲಿ, so I picked this up. See, image photo nodi, she's having a very nice smile, background is like plain, and look at this, neat ಆಗಿ ಬರ್ದಿದ್ದಾರೆ. This is how it should be. ಇವಾಗ ನೀವು ಒಂದು 2-3 years experience ಆದ್ಮೇಲೆ associate developer ಅಂತ ಹಾಕೋ ಬದಲು associate developer in so and so, passionate about coding, put 1 or 2 lines, so people will know, okay, this is nice, interesting to read anta. ಇದೆಲ್ಲ ಆದ್ಮೇಲೆ next will be your job summary. It's the most important. Okay, now couple of things I want to tell you before I go here. You might be wondering, okay, ನಾನು ಇವಾಗ ತಾನು ಕಾಲೇಜಿಂದ ಬರ್ತಾ ಇದ್ದೀನಿ, ನಾನು ಏನ್ ಜಾಬ್ ಸಮರಿ ಆಗ್ಲಿ, ನನ್ಗೆ ಏನ್ ಜಾಬ್ ಎಕ್ಸ್ಪೀರಿಯನ್ಸ್ ಇಲ್ಲ. Don't feel apologetic about it. It is fine. Everybody was a fresher at some point of time in life. But ನೀವು ಫ್ರೆಶರ್ ಆಗಿರುವಾಗ ನಿಮ್ಮ ಹಿಂದೆ ನಿಮ್ಮದೇ ಜೀವನದ ಒಂದು 20 ವರ್ಷಗಳಿದೆ ಅಲ್ವಾ? ಅಪ್ರಾಕ್ಸಿಮೇಟ್ ಆಗಿ ಎಲ್ಲರೂ ಒಂದು 20 years ಟಚ್ ಆಗಿರ್ತೀರ ಇಷ್ಟೊತ್ತಿಗೆ. ಆ 20 years ಅಲ್ಲಿ ಅಟ್ಲೀಸ್ಟ್ ಇನ್ ಲಾಸ್ಟ್ 5 years ನೀವು ಏನಾದ್ರೂ ಒಂದು ಸಣ್ಣ ಪುಟ್ಟ ಸಾಧನೆಗಳನ್ನ ಮಾಡಿರ್ತೀರ ಅಲ್ವಾ? ಅದನ್ನ ಟ್ರೈ ಟು ಪುಟ್ ದಟ್. ಅಂಡ್ ಹೌ ಶುಡ್ ಯು ಪುಟ್ ದಟ್? It should be like a story, a very nice readable story. ಏನ್ ಹಾಕ್ಬೋದು ನೀವು? ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರೊಫೈಲ್ ನಲ್ಲಿ ಕಾಲೇಜಲ್ಲಿ ನೀವು ಕೆಲವು ಏನಾದ್ರು ಸಾಧನೆಗಳು ಮಾಡಿರ್ಬೋದು, ಯಾವುದೋ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೋದು, ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ಬೋದು, ಕೆಲವು ಕಾಂಪಿಟಿಷನ್ಸ್ ಅಟೆಂಡ್ ಮಾಡಿರ್ಬೋದು, ಕೆಲವು ಕಾಂಪಿಟಿಷನ್ಸ್ ಗೆದ್ದಿರಬಹುದು. ಬರೀ ಗೆಲ್ಲೋದೇ ಮುಖ್ಯ ಅಲ್ಲ, ಎಷ್ಟೊಂದ್ಸಲ ಅಟೆಂಡ್ ಮಾಡಿದ್ರು ಇಟ್ ಇಸ್ ಈಕ್ವಲಿ ಗುಡ್. ಸೊ ಅದನ್ನ ನೀವು ಇಲ್ಲಿ ಸಮರೈಸ್ ಮಾಡ್ಬೋದು. ಹೌ ಶುಡ್ ಯು ಪುಟ್ ಇಟ್? ನಾವೆಲ್ಲ ಸಣ್ಣ ಮಕ್ಕಳಿಂದ ನಮ್ಮ ಅಜ್ಜಿ ಕತೆ, ನಮ್ಮ ಅಜ್ಜಿಯವರು ಕತೆ ಹೇಳ್ತಾ ಇದ್ರು, ತಾತ ಕತೆ ಹೇಳ್ತಾ ಇದ್ರು, ಅಥವಾ ನಮ್ಮ ಅಂಕಲ್ ಆಂಟಿ ಇರ್ಬೋದು, ಕತೆ ಹೇಳ್ತಾ ಇದ್ರು. ಕತೆ ಕೇಳೋದಿಕ್ಕೆ ಮನುಷ್ಯನ್ಗೆ ತುಂಬಾ ಇಷ್ಟ ಅಂತ. ದಟ್ ಇಸ್ ಸಮಥಿಂಗ್ ಹಿ ವಿಲ್ ಆಲ್ವೇಸ್ ಲೈಕ್ ಟು ಡೂ ಅಂಟಿಲ್ ಹಿ ಡೈಸ್. ಕೊನೆವರೆಗೂ ಯಾವಾಗ್ಲೂ ಕತೆ ಕೇಳೋದು ತುಂಬಾ ಇಷ್ಟ. ಸಣ್ಣ ವಯಸ್ಸಿನಿಂದ ಅದು ಕೇಳಿ 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 ನಮ್ಗೆ ಅಭ್ಯಾಸ ಆಗಿರುತ್ತೆ. ಸೊ ಯುವರ್ job details also should be like a story. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಆಮೇಲೆ ಇದೆ. It should be like a story. ಅದ್ ನೋಡಿದ ತಕ್ಷಣ ಖುಷಿ ಆಗ್ಬೇಕು. ಓ, ವೆರಿ ನೈಸ್, ಸಮಥಿಂಗ್ ಓದಕ್ ಅವ್ರಿಗೆ ಇಷ್ಟ ಆಗ್ಬೇಕು. ಆ ತರ ಬರೀಬೇಕು ನೀವು ಕತೆ. ಫಾರ್ ಎಕ್ಸಾಂಪಲ್, ನೀವು ಕಾಲೇಜಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರೆ ಸಾಕಷ್ಟು ಜನ ನೀವು ಆಕ್ಟಿವ್ ಆಗಿರ್ತೀರಾ, ಕಲ್ಚರಲ್ಸ್ ಅಲ್ಲಿ ಆಕ್ಟಿವ್ ಆಗಿರ್ತೀರಾ. ದಟ್ ಟಾಕ್ಸ್ ಅ ಲಾಟ್ ಅಬೌಟ್ ಯು. ದಟ್ ಟಾಕ್ಸ್ ಹೌ ಮಚ್ ಯು ಕ್ಯಾನ್ ಪ್ಲಾನ್ ಯುವರ್ ಟೈಮ್ ವೆಲ್. That talks how much you can take initiatives. Adar bagge maatadutte. So it's very important you put all those things very well. Akasmat ನೀವು ಮುಂದೆ ಏನಾದರೂ ಜಾಬ್ಸ್ ಅಥವಾ ನಿಮ್ಮ ಫಾರ್ ಎಕ್ಸಾಂಪಲ್ ನೀವು ಪ್ರಾಜೆಕ್ಟ್ಸ್ ಮಾಡಿರ್ತೀರಾ, try to put the projects in a nice story line.
and always go in a chronological order. First latest ಯಾವ್ದು ಮಾಡಿದೀರಾ ಅದು ಹಾಕಿ, ಅದರ ನೆಕ್ಸ್ಟ್ ಯಾವ್ದು ಆ ತರ ಮಾಡ್ಬೇಕು. That should be a chronological order, and for each of them try to give one. Don't use jargons. ತುಂಬಾ ಒಂಥರ ಹೈ ಪ್ರೊಫೈಲ್ ಅಥವಾ ಎಕ್ಸಲೆಂಟ್, ಟೀಮ್ ವರ್ಕ್, ದೀಸ್ ಆರ್ ಆಲ್ ಜಾರ್ಗನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನೀವು ಅದರಲ್ಲಿ ಏನ್ ಮಾಡಿದೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಏನಿತ್ತು, ಎಷ್ಟು ಸಾಧ್ಯನೋ ಅಷ್ಟು ಫ್ಯಾಕ್ಟ್ಸ್ ಇರಲಿ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ಟ್ರಾಫಿಕ್ ಲೈಟ್ ಸಿಸ್ಟಮ್, ಆಟೋಮೆಟಿಕ್ ಟ್ರಾಫಿಕ್ ಲೈಟ್ ಸಿಸ್ಟಮ್, ಅದ್ರಲ್ಲಿ ನಿಮ್ಮ ರೋಲ್ ಏನಿತ್ತು? Did you conceptualize the idea? Did you develop the prototype? Did you help in bringing the team together? Each of them are skills. ಇವಾಗ ನೀವು ಎಲ್ಲರೂ ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಅಲ್ವಾ, ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತಲ್ವಾ. ಕ್ರಿಕೆಟ್ ಅಲ್ಲಿ ಎಲ್ಲಾರು ಬ್ಯಾಟ್ಸ್ಮನ್ ಆಗಕ್ ಸಾಧ್ಯನಾ? ಇಲ್ಲ ತಾನೆ. ಯು ನೀಡ್ ಅ ಬೌಲರ್. ನಮ್ಗೆ ರವಿಚಂದ್ರನ್ ಅಶ್ವಿನ್ ಬೇಕು, ರವೀಂದ್ರ ಜಡೇಜಾ ಬೇಕು, ವಿರಾಟ್ ಕೊಹ್ಲಿ ಬೇಕು, ರೋಹಿತ್ ಶರ್ಮಾ ಬೇಕು, ಅದೇ ತರ ರಿಷಬ್ ಪಂತ್ ಬೇಕು, ವಿಕೆಟ್ ಕೀಪರ್. ಎಲ್ಲರಿಗೂ ಒಂದೊಂದು ರೋಲ್ ಇರುತ್ತೆ. ಅದೇ ತರ ಜಾಬ್ ಅಲ್ಲಿ ಸಹ ಎಲ್ಲರಿಗೂ ಒಂದೊಂದು ರೋಲ್ ಇರುತ್ತೆ. ಸೊ ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ವಾಟ್ ರೋಲ್ ಡಿಡ್ ಯು ಪ್ಲೇ ಅಂಡ್ ಹೌ ವೆಲ್ ಡಿಡ್ ಯು ಪ್ಲೇ ದಟ್ ರೋಲ್. These two things are extremely important, and that is what you should put in your storyline. Make it an interesting read. Illi nodi, when I want to pick up ಮಾಡಿದ್ ನಾನು ಯಾವುದು ಒಂದು ಪ್ರೊಫೈಲ್ ಇಂದ, ಎಕ್ಸಾಂಪಲ್ ಪ್ರೊಫೈಲ್ ಇಂದ, when I want the freshest oysters, I don't go to the fish counter. This person, she is a real estate agent. ಅವ್ರದ್ದು ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವ್ರು ನೋಡಿ, ಅವ್ರ ಪರ್ಸನಲ್ ಕಥೆ ಬರೆದಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬಂದಿದ್ದಾರೆ ನೋಡಿ, when you want a home on Cape Cod, entrust your dream to me, Cathy Clancy. This is the name of that person. In my previous life as a teacher, I helped found this as a good house and later taught in this school. So how nicely she has put avula experience ಬಗ್ಗೆ ಹೇಳಿದಾಳೆ. ಯಾಕೆ she is a good person to go to for finding a house ಅಂತ. She is nothing but a real estate agent. ಬಟ್ ಅವ್ರು ಬರ್ದಿರೋದು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಓಕೆ, ಐ ಥಿಂಕ್ ಐ ಶುಡ್ ಗೋ ಟು ದಿಸ್ ಪರ್ಸನ್ ಅಂತ ಅನ್ಸುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ನೋಡಿ ಬರ್ದಿದ್ದಾರೆ ಕೇಪ್ ಕಾರ್ಡರ್. ಕೇಪ್ ಕಾರ್ಡರ್ ಅನ್ನೋದು ಒಂದು ಜಾಗ. ಫಾರ್ ಎಕ್ಸಾಂಪಲ್ ಧಾರವಾಡ ತರ ಇದು ಒಂದು ಜಾಗ. ಕೇಪ್ ಕಾರ್ಡರ್ ಅಂದ್ರೆ ಧಾರವಾಡಿಯನ್ ಅನ್ನೋ ತರ ಬರುತ್ತೆ. ಸಿನ್ಸ್ ಐ ವಾಸ್ ಎ ಕಿಡ್, ಐ ಕ್ಯಾನ್ ಫೈಂಡ್ ಯು ದ ರೈಟ್ ಹೌಸ್, ಬ್ಯಾಂಕ್, ಬಿಲ್ಡರ್, ಸ್ಕೂಲ್, ಆಟೋ ಮೆಕ್ಯಾನಿಕ್, ಅಂಡ್ ಎಸ್, ಈವನ್ ದ ರೈಟ್ ಆಯಿಸ್ಟರ್ ಗೈ. ಆಯಿಸ್ಟರ್ ಗೈ ಅಂದ್ರೆ ಫುಡ್. ಅಥವಾ ನಿಮ್ ಕಡೆ ಫಾರ್ ಎಕ್ಸಾಂಪಲ್ ದ ಬೆಸ್ಟ್ ದಾವಣಗೆರೆ ದೋಸೆ ಇನ್ ಲೆಟ್ಸ್ ಸೇ ಧಾರವಾಡ ರೀಜನ್, ಹುಬ್ಳಿ ರೀಜನ್. ಆ ತರ ಒಂದು ಎಕ್ಸಾಂಪಲ್ ಬರ್ದಿದ್ದಾರೆ. ಆದ್ರೆ ಅವ್ರು ಬರ್ದಿರೋದು ಐ ಆಮ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಎಲ್ಲೂ ಬರ್ದಿಲ್ಲ. ಐ ಕ್ಯಾನ್ ಹೆಲ್ಪ್ ಯು ಡೂ ದಿಸ್ ಅಂತ ಬರ್ದಿದ್ದಾರೆ. ನೀವು ಅದೇ ತರ, ಇಫ್ ಯು ವಾಂಟ್ do a good development, I am the person probably okay. If you want to do a good excellent accounting, I am probably the best person. If you want the best teacher, I am probably the best person. Yake, these are the reasons. Athara ontara ಒಂದು ಕತೆ ತರ ಬರೀರಿ, it will be nice. Personal brand, okay, list all the relevant skills. Job profile ಬೇರೆ ಏನಿರಬೇಕು, relevant skills ಏನು? ಫಾರ್ ಎಕ್ಸಾಂಪಲ್, ಕೆಲವರು ನೀವು ಬ್ಯಾಂಕಿಂಗ್ ಜಾಬ್ಗೆ ಅಪ್ಲೈ ಮಾಡಬಹುದು, ಇನ್ನು ಕೆಲವರು ಟೀಚರ್ ಜಾಬ್ಗೆ ಅಪ್ಲೈ ಮಾಡಬಹುದು, ಇನ್ನು ಕೆಲವರು IAS ಗೆ ಪ್ರಯತ್ನ ಮಾಡಬಹುದು, ಇನ್ನು ಕೆಲವರು IT ಕಂಪನೀಸ್ಗೆ ಪ್ರಯತ್ನ ಮಾಡಬಹುದು. ಎಲ್ಲ ತರ ಸಾಧ್ಯತೆನೂ ಇರುತ್ತೆ ಅಲ್ವಾ? ಯಾವ್ದು ರೆಲೆವೆಂಟ್ ನಿಮ್ಗೆ ಆ ಸ್ಕಿಲ್ ಬಗ್ಗೆ ನೀವು ಹೇಳ್ಬೇಕು. ಟೀಚರ್ ಫಾರ್ ಎಕ್ಸಾಂಪಲ್, ಟೀಚರ್ ಆಗಿದ್ರೆ ನೀವು ಎಷ್ಟು ವರ್ಷ ಟೀಚ್ ಮಾಡಿದೀರಾ? ನೀವು ಬಿಗಿನರ್, ಇಂಟರ್ಮೀಡಿಯೇಟ್, ಎಕ್ಸ್ಪರ್ಟಾ? ಇನ್ ಕೆಲವರು ಅಕೌಂಟೆನ್ಸಿಗೆ ಅಪ್ಲೈ ಮಾಡಿ, BCom ಇಂದ ವೆಂಕಿ ಅವ್ರು ಹೇಳಿದ್ರು ಕೆಲವರು BCom ಮಾಡಿದ್ದಾರೆ ಅಂತ. BCom ಅಲ್ಲಿ ನಿಮ್ಗೆ ಏನೇನು ಯಾವ್ಯಾವ ತರ ಟಾಪಿಕ್ಸ್ ತಗೊಂಡಿದ್ದೀರಾ? ಯಾವ ಕೆಳಗೆ ಆರ್ಟಿಕಲ್ಶಿಪ್ ಏನಾದ್ರು ಮಾಡಿದೀರಾ? ನೀವು ಪ್ರಾಜೆಕ್ಟ್ಸ್ ಏನಾದ್ರು ತಗೊಂಡಿದ್ದೀರಾ? POC ಅಥವಾ ಯಾವ್ದಾದ್ರು ಒಂದು CA ಜೊತೆ ಕೆಲಸ ಮಾಡಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಏನೇನು ಅದರಲ್ಲಿ ಕಲ್ತಿದ್ದೀರಾ ನೀವು? ಮತ್ತೆ ಅದರಲ್ಲಿ ನಿಮ್ ಎಕ್ಸ್ಪರ್ಟೈಸ್ ಏನು? ನಿಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅಂದ್ರೆ ಅದರಲ್ಲಿ ಅಕೌಂಟೆನ್ಸಿ ಇರುತ್ತೆ, ಲೆಡ್ಜರ್ ಅಕೌಂಟಿಂಗ್ ಇರುತ್ತೆ, ಸಾಕಷ್ಟು ಇರುತ್ತೆ. ಅಥವಾ ನಿಮ್ದು ಮರ್ಜರ್ಸ್ ಅಂಡ್ ಆಕ್ವಿಸಿಷನ್ಸ್ ಇರಬಹುದು, ಯಾವ್ದು ಬೇಕಾದ್ರೂ ಇರ್ಬೋದು. ಅದು ಏನದು? ಅದರಲ್ಲಿ ನಿಮ್ಮ ಅಚೀವ್ಮೆಂಟ್ಗಳು ಏನು? ಮತ್ತೆ ಕೆಲವು ಯಾವ್ದಾದ್ರು ಪಬ್ಲಿಷ್ ಆಗಿದ್ರೆ, ಕೆಲವರು ಫಾರ್ ಎಕ್ಸಾಂಪಲ್ ನೀವು ಆರ್ಟಿಕಲ್ ಬರ್ದಿರ್ತೀರಾ, ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ,
ನಿಮ್ಮ ಸ್ಕೂಲ್ ಮ್ಯಾಗಝೈನ್ ಇರ್ಬೋದು, ನಿಮ್ಮ ಕಾಲೇಜ್ ಮ್ಯಾಗಝೈನ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಆರ್ಟಿಕಲ್ಸ್, ಬೇರೆ ಯಾವುದೋ ಸೈಟ್ ಇರ್ಬೋದು, ಯಾವುದೋ ಒಂದು ಜರ್ನಲ್ ತರ ಸೈಟ್, ಅಲ್ಲೂ ಪಬ್ಲಿಷ್ ಆಗಿರ್ಬೋದು. ಅದು ರೆಫರೆನ್ಸ್ ಕೊಡಿ. ವೈ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಇಸ್ ದೀಸ್ ಆರ್ ಕ್ರೆಡಿಬಲ್ ಇನ್ಫಾರ್ಮೇಶನ್. ನೀವು ಹೇಳ್ತಿರೋದು ಸುಳ್ಳಲ್ಲ, ನಿಜ ಅನ್ನೋದಕ್ಕೆ ಇದೆಲ್ಲ ಒಂದು ಪ್ರೂಫ್. ಹಾಗಾಗಿ ಇದೆಲ್ಲ ತುಂಬಾನೇ ಮುಖ್ಯ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಐ ಲವ್ ಸೆಲ್ಲಿಂಗ್ ಬ್ರ್ಯಾಂಡ್ಸ್, ಐ ಹೇಟ್ selling myself. So here are quick things about me. ನೋಡಿ 6 ಎಕ್ಸಾಂಪಲ್ಸ್ ಬರ್ತಿದ್ದಾರೆ. ಐ ಆಮ್ ಡಿಜಿಟಲ್ ಜಂಕಿ, 23,000 ಟ್ವಿಟರ್ ಫಾಲೋವರ್ಸ್. ಅಷ್ಟು ಜನ ಅವನಿಗೆ ಫಾಲೋವರ್ಸ್ ಇದಾರಂತೆ ಈ ಹುಡುಗನಿಗೆ. And he has worked with these kind of companies and all that. ಎಲ್ಲ ಬರ್ತಿದ್ದಾರೆ. I got my job in advertising in a usual way. This person is an advertising agent. So why she is got to do this? She was diagnosed, her husband was diagnosed with cancer, and how she, in spite of all that, she has been able to do creative things to help them. What sort of a person? Why is she liking brand? Who was marketing executive? Why should you give me a job to me? Antake annodike ಎಷ್ಟು ಚೆನ್ನಾಗಿ ಕಥೆ ಡೀಟೇಲ್ಸ್ ಬರೆದಿದ್ದಾರೆ. Okay, so and what I like the most is the last one sentence ಇದೆ ನೋಡಿ, ಇದು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ. Also, aside from advertising, I am completely unemployable. ಅಂದ್ರೆ ಏನ್ ಅರ್ಥ ಅಂದ್ರೆ, ಅಕೌಂಟಿಂಗ್ ಬಿಟ್ಟು ನಾನು ನಿನ್ ಯಾವ್ದಕ್ಕೂ ಸೂಟೇಬಲ್ ಅಲ್ಲ. ಸೊ ಅಕೌಂಟಿಂಗ್ ಇಸ್ ದ ಬೆಸ್ಟ್ ಜಾಬ್ ಫಾರ್ ಮೀ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಕೌಂಟಿಂಗ್ ಅಂತ ಇದ್ರೆ ನೀವು ನನ್ನನ್ನೇ ತಗೋಬೇಕು, ನನ್ನಷ್ಟು ಯಾರು ಪರಿಣಿತರಿಲ್ಲ ಇಲ್ಲಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. So that is what you should try to explain in a very nice way. So ಹಿಂದಿನ ಸೆಂಟೆನ್ಸ್ ಅಲ್ಲಿ ನನ್ನ ಜಾಬ್ ಬಗ್ಗೆ ಹೇಗೆ ಸ್ಟೋರಿ ತರ ಬರೀಬೇಕು ಅಂತ ಹೇಳಿದೆ. ಇಲ್ಲಿ ಏನೇನು ಹೈಲೈಟ್ ಮಾಡಬೇಕು ಅಂತ ಹೇಳಿದೀರ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಅದು ರೆಸ್ಯೂಮೇದಲ್ಲಿ, ನಾನು ರೆಸ್ಯೂಮೆ ಬಗ್ಗೆ ಒಂದು ಸೆಷನ್, ಒಂದು 3-4 ಸ್ಲೈಡ್ ಇಟ್ಟಿದ್ದೀನಿ, ಅಲ್ಲೂ ಹೇಳ್ತೀನಿ. ನೀವು ಅಪ್ಲೈ ಮಾಡುವಾಗ ಯು ಶುಡ್ ಬಿ ಕೇರ್ಫುಲ್ ವೇರ್ ಟು, ಹೌ ಟು ಮಾಡಿಫೈ ಯುವರ್ ರೆಸ್ಯೂಮೆ ಅಂತ, ವಾಟ್ ಯು ಶುಡ್ ಹೈಲೈಟ್, ವಾಟ್ ಯು ಶುಡ್ ನಾಟ್ ಅಂತ. ಐ ವಿಲ್ ಕಮ್ ಟು ದಟ್. LinkedIn ಅಲ್ಲಿ try to keep it as transparent as possible. Okay, most important, again this is true for both your resume as well as in your LinkedIn. ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು, ಯಾವುದೇ ಒಂದು ಸ್ಕಿಲ್ ಇರ್ಬೋದು, ಅದು ಲೈಫ್ ಲಾಂಗ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಹೊಸ ಕಲಿತಾನೆ ಇರ್ಬೇಕು. ನೀವ್ ಹೇಳ್ಬೋದು ಟೀಚರ್ ಅಲ್ಲಿ ಏನಿದೆ ಹೊಸ ಕಲಿಯೋದು ಅಂತ. ನನ್ನ ವೈಫ್, ಶಿ ಇಸ್ ಎ ಟೀಚರ್. ಅವರು ಮುಂಚೆ ಸ್ಕೂಲ್ ಬೋರ್ಡ್ ಮೇಲೆ ಬರೀತಾ ಇದ್ರು, ಇವಾಗ ಸ್ಮಾರ್ಟ್ ಬೋರ್ಡ್ ಆಗಿದೆ. ಇವಾಗ ಇದೆಲ್ಲ ಬಂದ ಮೇಲೆ, ಈ ಪ್ಯಾಂಡಮಿಕ್ ಎಲ್ಲ ಬಂದ್ಮೇಲೆ ಅವರೆಲ್ಲ ಆನ್ಲೈನ್ ಮಾಡ್ಬೇಕು, ಆನ್ಲೈನ್ಗೆ ಟೂಲ್ಸ್ ಕಲಿಬೇಕು. ಸೊ ಯು ಶುಡ್ somewhere show that you have the thirst, hunger to learn. Extremely important. Lifelong learning ಮಾಡ್ಲೇಬೇಕು. ಇವತ್ತು ನನ್ಗೆ 21 years ಎಕ್ಸ್ಪೀರಿಯನ್ಸ್ ಇದೆ, ಸಾಕು ನನ್ಗಿಷ್ಟು, ನಾನು ಇನ್ನೇನು ಹೊಸದ್ ಕಲಿಯೋದಿಲ್ಲ ಅಂದ್ರೆ, ಆಫ್ಟರ್ 2-3 years ಐ ವಿಲ್ ನಾಟ್ ಗೆಟ್ ಎ ಜಾಬ್ ಎನಿವೇರ್. ಮತ್ತೆ ನಾನು ಇಲ್ಲಿ ಕಲ್ತಿರೋದಕ್ಕೆ ಏನು ಆಮೇಲೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ನನ್ಗೆ ಈ ಕಂಪನಿಯಲ್ಲೂ ಏನು ಕೆಲಸ ಮಾಡಕ್ಕಿರತ್ತೆ. ಯು ಶುಡ್ ಆಲ್ವೇಸ್ ಲರ್ನ್ ಸಮಥಿಂಗ್ ನ್ಯೂ. ನಿಮಗೆ 80 ವರ್ಷ, ಸಾಕ್ರೆಟಸ್ ಅಂತ ಒಬ್ರು ಫಿಲಾಸಫರ್ ಇದ್ದಾರೆ, ಅವ್ರ ಹೆಸರು ಯಾರಾದ್ರೂ ಕೇಳಿದೀರಾ? ಗ್ರೀಕ್ ಫಿಲಾಸಫರ್. ಹಾ, ಅವ್ರಿಗೆ ಅವರು ಫಿಲಾಸಫರ್ ಅಂದ್ರೆ ಅವ್ರದೇ ಒಂದು ಯೋಚನೆಗಳು, ಒಂದು ಪಾಯಿಂಟ್ ಆಫ್ ವ್ಯೂ ಎಲ್ಲ ಇರುತ್ತೆ ಅಲ್ವಾ. ಹೀಗೆ ರಾಜನ್ ವಿರುದ್ಧ ಏನೋ ಹೇಳಿದ್ರಂತೆ, ರಾಜನ್ಗೆ ಇಷ್ಟ ಆಗ್ಲಿಲ್ಲ. ಓಕೆ, ಇವನನ್ನ ಗಲ್ಲಿಗೇರಿಸಿ ಅಂತ ಹೇಳ್ತಾರಂತೆ, ಜೈಲ್ಗೆ ಹಾಕಿರ್ತಾರೆ. ಸರಿ, ಆ ಜೈಲ್ ಪಕ್ಕ ಒಂದು ಜೈಲಲ್ಲಿ ಒಂದು ಕಿಟಕಿ ಇರತ್ತಂತೆ. ಎಲ್ಲರಿಗೂ ಗೊತ್ತಿರುತ್ತೆ, ಸಾಕ್ರೆಟಸ್ ತುಂಬಾ ಫೇಮಸ್, ಅವನ್ಗೆ ಎಲ್ಲರಿಗೂ ಗೊತ್ತಿರುತ್ತಂತೆ. ಓಕೆ, ನಾಳೆ ಇವನ್ನ ಗಲ್ಲಿಗೇರಿಸ್ತಾ ಇದ್ದಾರೆ, ಪಾಪ ರಾಜನ್ ವಿರುದ್ಧ ಏನೋ ಮಾತಾಡ್ಬಿಟ್ಟ, ಅದಕ್ಕೆ ಸಾಯಿಸ್ತಾ ಇದ್ದಾರೆ. ಸರಿ, ಅವನು ಪಕ್ಕ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ, ಏನ್ ಮಾಡೋದು ಏನು ಅಂತ. ಮುಂದೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ದ, ಯಾವ್ದೋ ಪುಸ್ತಕ ಇತ್ತು, ಓದ್ತಾ ಇದ್ದ. ಅಲ್ಲಿ ಯಾರೋ ಒಬ್ರು ಮ್ಯೂಸಿಕ್ ಬಾರಿಸ್ಕೊಂಡು ಹೋಗ್ತಾ ಇದ್ರಂತೆ. ಅವನು ಕಿಟಕಿಯಿಂದ ನೋಡ್ದ, ಅಲ್ಲಿ ಅವನು ಮನುಷ್ಯ ಪಾಸ್ ಆಗ್ತಾ ಇದ್ದಾನೆ. ಅವನದ, ಬರಪ್ಪ ಇಲ್ಲಿ, ಏನು ಸಾಕ್ರೆಟಸ್ ಅವ್ರೆ, ಏನಿದು ಇದು ಮ್ಯೂಸಿಕ್ ಅಂದ್ರೆ, ಇದು ಒಂದು ನಾನೇ ಒಂದು ಕ್ರಿಯೇಟ್ ಮಾಡಿರೋದೊಂದು ವಾದ್ಯ, ಇದರಿಂದ ನಾನು ಮ್ಯೂಸಿಕ್ ನುಡಿಸ್ತಾ ಇದ್ದೀನಿ, ನನ್ಗೂ ಹೇಳ್ಕೊಡ್ತೀಯಾ ಇದನ್ನ? ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ, ನೀವು ನಾಳೆ ಹೇಗಿದ್ರು ಗಲ್ಲಿಗೇರ್ತಾ ಇದ್ದೀರಾ, ನಿಮ್ಗೆ ಹೇಳ್ಕೊಟ್ಟು ನಾನು ಏನ್ ಮಾಡ್ತೀರಾ ಇದರಿಂದ ಅಂತ. ಆಗಲ್ಲಪ್ಪ, ನಾನು ಸಾಯಕ್ ಮುಂಚೆ ಇನ್ನೂ ಒಂದು ವಿದ್ಯೆ ಕಲಿತೆ ಅಂತ ಮನ್ಸು ಶಾಂತಿ ಇರುತ್ತೆ ನನ್ಗೆ ಅಂತ ಅವ್ರು ಹೇಳಿದ್ರು. ಅಂತವ್ರು
ಸಾಕ್ರೆಟಸ್ ಅಂತ ದೊಡ್ಡ ವಿಜ್ಞಾನಿ ಫಿಲಾಸಫರ್ ಅವರೇನೆ ನಾಳೆ ನಾನು ಸಾಯ್ತೀನಿ ಅಂತ ಗೊತ್ತು ಅವ್ರಿಗೆ, ಆದ್ರೂ ಇಲ್ಲಿ ಪರವಾಗಿಲ್ಲ ಇವತ್ತು ಇನ್ನೊಂದು ಕತ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡುವಾಗ ನಾವು ಇನ್ನು ಎಷ್ಟು ವರ್ಷ ಬದುಕ್ತೀವೋ ನಮ್ಗೆ ಗೊತ್ತಿಲ್ಲ. ನಾವು ಇವತ್ತು ಕಲಿಯೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಶೋ ಯುವರ್ ಪ್ಯಾಷನ್ ಫಾರ್ ಲರ್ನಿಂಗ್, ಅಂಡ್ ದಟ್ ಇಸ್ ವೆರ್ ಯು ಶುಡ್ ಶೋ ವಾಟ್ ಯು ಹ್ಯಾವ್ ಡನ್ ಬಿಯಾಂಡ್ ವರ್ಕ್. ಕೆಲಸ ಎಲ್ಲರೂ ಮಾಡ್ತೀವಿ. ನಾನು ಫಾರ್ ಎಕ್ಸಾಂಪಲ್ ನನ್ನ ಕೆಲಸ ಏನು, ಐ ಆಮ್ ಎ ಮ್ಯಾನೇಜರ್. I have to manage a team. I have to ensure my deliverables are there in place. But I also like to do these kind of sessions. Nanna passion. I am making time for it. You should highlight that. And how will you ensure you are a lifelong learner? Illond kade haakbek ನೀವು ಈ ತರ ನೋಡಿ ನಾನು ಈ ತರ ಮಾಡಿದೀನಿ, this is how I am proving my worth that ಅಂತ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿದೆ, ಇಲ್ಲಿ ಇಲ್ಲಿದೆ ನೋಡಿ. So far I have JavaScript etc. ಇಲ್ಲಿ ನೋಡಿ ಈ ಹುಡುಗ ಬರ್ದಿದ್ದಾನೆ. But I have started learning Node.js, MongoDB and Express.js. ಇದೆಲ್ಲ ಟೆಕ್ನಾಲಜೀಸ್ ನಮ್ಮ ಕಂಪನಿಯಲ್ಲಿ ಸಹ ಯೂಸ್ ಮಾಡ್ತೀವಿ. ಇಲ್ಲಿ ಹೇಳಿದ್ದಾನೆ, these are the things I like to learn and I am enthusiastically grabbing about any other programming language, framework, principles that I can integrate into coding into my head. ಇವನು ಇದ್ರಲ್ಲಿ ತೋರಿಸ್ತಾ ಇದ್ದಾನೆ ಎಷ್ಟು ಅವನಿಗೆ ಇಂಟ್ರೆಸ್ಟ್ ಇದೆ ಅವನಿಗೆ ಓದೋದ್ರಲ್ಲಿ, ಕಲಿಯೋದ್ರಲ್ಲಿ ಅಂತ. ಹಾಗೆ ಇದನ್ನ ಬರೆಯುವಾಗ ನೀವು ಹುಷಾರಾಗಿರ್ಬೇಕು. ಇದ್ರ ಬಗ್ಗೆ ಕೆಲವರು ಪ್ರಶ್ನೆ ಕೇಳ್ಬೋದು ನಿಮ್ಗೆ. ನೀನ್ ಬರೆಯೋದು ಮುಖ್ಯ ಅಲ್ಲ, ನಿಜವಾಗ್ಲೂ ಮಾಡಿದ್ರೆ ಮಾತ್ರ ಬರೀರಿ, ಇಲ್ಲಾಂದ್ರೆ ಬರೆಯಕ್ ಹೋಗ್ಬೇಡಿ, ಅದು ಇಟ್ ವಿಲ್ ಗೋ ರಾಂಗ್. ಸೊ ಇದೇ ತರ ನೀವು you should show somewhere that how interested are you in learning new things. What are you doing every day? ಇಲ್ಲ ನಂಗೆ ಟೈಮೇ ಸಿಗ್ಲಿಲ್ಲ, ದಿನ ಎಲ್ಲ ನಂಗೆ ಅದೇ ಕೆಲಸ ಆಯ್ತು is not an excuse. Nobody will accept that. So it's very important you show that you are a constant learner. Okay, ಇವಾಗ before I go to the don'ts in LinkedIn, ಇಲ್ಲಿ ಏನಾದ್ರೂ ನಿಮ್ಗೆ ಮಿಸ್ಸಿಂಗ್ ಇದೆ ಅಂತ ಅನ್ಸ್ತಾ, ಬೇರೆ ಏನಾದ್ರೂ ಡೌಟ್ ಇದೆಯಾ? I'll just take a pause. Anybody can ask a question. Please feel free to unmute and ask the questions. Enu ilva doubt? Okay, no problem. We can again go back. So ಕೆಲವು ವಿಷಯಗಳನ್ನ ನಾವು ಏನ್ ಮಾಡ್ಬೇಕು ಅಂತ ಕಲ್ತಿದೀವಿ, ಕರೆಕ್ಟಾ? ಅದೇ ರೀತಿ ಕೆಲವು ವಿಷಯಗಳು ನಾವು ಮಾಡಬಾರದು LinkedIn ಅಲ್ಲಿ. That is what we will see now. Okay, this is also equally important. First, LinkedIn is not your Facebook. ಬಹುಶಃ ನೀವೆಲ್ಲರೂ ಫೇಸ್ಬುಕ್ ಪ್ರೊಫೈಲ್ ಇಟ್ಕೊಂಡಿರ್ಬಹುದು. ಬಹುಶಃ ದಯವಿಟ್ಟು ಒಂದು ತಿಳ್ಕೊಳ್ಳಿ, LinkedIn is a professional network, Facebook is a personal network, and you have to keep these two things separate. ಅಲ್ಲಿರೋ ಫೋಟೋಸ್ನ ಇಲ್ಲೂ ಹಾಕೋದು, ಅಲ್ಲಿರೋ ಕಮೆಂಟ್ ಇಲ್ಲೂ ಹಾಕೋದು, ಅಲ್ಲಿ ಗುಡ್ ಮಾರ್ನಿಂಗ್ ಹಾಕಿ ಇಲ್ಲೂ ಗುಡ್ ಮಾರ್ನಿಂಗ್ ಮಾಡೋದು, ಅಲ್ಲಿ ಹ್ಯಾಪಿ ಬರ್ಡೇ ಹೇಳಿ ಇಲ್ಲೂ ಹ್ಯಾಪಿ ಬರ್ಡೇ ಹೇಳೋದು. Unless he is a professional friend, avoid these kind of things. Facebook is different, LinkedIn is different. You have to separate it in beginning, and you should know how you should portray yourself in Facebook and in LinkedIn. Very important. ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ, ಇದರಿಂದ ಕಷ್ಟನೂ ಪಟ್ಟಿದ್ದಾರೆ. Okay, what you should not have in LinkedIn, too much of personal information. ನಾನು ಎಲ್ಲಿ ವೆಕೇಶನ್ಗೆ ಹೋಗಿದ್ದೆ, ಯಾವ ಜಾಗ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ದೆ, ನಾನು ಅಲ್ಲಿ ಏನ್ ಮಾಡಿದ್ವಿ, not at all relevant for LinkedIn. Facebook ಅಲ್ಲಿ yes, absolutely fine, you can put whatever you want. Second, politics, political inclinations. LinkedIn is not a place for that. In fact, I would say don't even put all those things in Facebook. It's not safe. Yes, you have an opinion, fair. Have a discussion about it and with your friends, one-to-one ಅಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಡಿನ್ನರ್ ಹೋದಾಗ, ಲಂಚ್ ಹೋದಾಗ ಡಿಸ್ಕಸ್ ಮಾಡಿ. But don't put all those things in LinkedIn. It has nothing to do with, it will not
do any good to you, it will do more harm to you. ತೊಂದರೆ ಜಾಸ್ತಿ ಆಗುತ್ತೆ ನಿಮ್ಗೆ ಇದರಿಂದ. And please be mindful, people will watch all of this before they hire you. They don't want people who will get into controversies. ಅವ್ರಿಗೆ ಏನಾಗುತ್ತೆ, SAP for example, let's say ನಾನು ಯಾವುದೋ ಒಂದು ಪಾರ್ಟಿ ಬಗ್ಗೆ ಎಲ್ಲಾ ಕಡೆ ಟಾಮ್ ಮಾಡ್ಕೊಂಡು ಆ ಪಾರ್ಟಿ ಕೆಟ್ಟ ಹೆಸರು ಬಂದ್ರೆ SAP ಗೆ ಇಂಡೈರೆಕ್ಟ್ ಆಗಿ ಕೆಟ್ಟ ಹೆಸರು ಬರುತ್ತೆ. They would not like to want something like that because SAP has created a brand over a period of 50 years. ಅಲ್ವಾ? ನೀವು ಯಾವುದೇ ಕಂಪನಿಗೆ ಹೋಗಿ ಅವ್ರದೇ ಬ್ರ್ಯಾಂಡ್ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ಬಟ್ ಅವ್ರದೇ ಒಂದು ಮರ್ಯಾದೆ, ಒಂದು ತಮ್ಮತನ ಅನ್ನೋದಿರುತ್ತೆ ಅಲ್ವಾ? You cannot misuse that. You should be very careful. Abusive language, ಎಷ್ಟೇ ಕೋಪ ಬರಲಿ ಯಾರ ಮೇಲಾದ್ರೂ, you have to be right in your usage of words. ತುಂಬಾ ಕೆಟ್ಟದಾಗಿ ಬರೆಯೋದು, ಕೆಟ್ಟ ಪದಗಳನ್ನು ಉಪಯೋಗಿಸೋದು, ಫೇಸ್ಬುಕ್ ಅಲ್ಲಾಗ್ಲಿ ಲಿಂಕ್ಡ್ಇನ್ ಅಲ್ಲಾಗ್ಲಿ, you should never do that. LinkedIn allantೂ you should never ever do that. Very, very important. You should be very careful about the kind of words that you will select and choose. Spiritual belief, okay, nange ಆ ದೇವರು ಇಷ್ಟ, ಇದು ಇಷ್ಟ, fair. You have every right to follow whatever religion, whatever this thing you like, no problem. And people, as an individual, everybody will respect that. But don't try to put those things in LinkedIn. It's not relevant. ಅದಕ್ಕೂ ಕೆಲಸಕ್ಕೂ ಏನು ಸಂಬಂಧ ಇಲ್ಲ. ನನ್ಗೆ ಈ ಗುರುಗಳು ಬಹಳ ಇಷ್ಟ, ನೋ, ನಾಟ್ ರೆಲೆವೆಂಟ್. ಫೈನ್, ನೀವು ಹೋಗಿ ಅವ್ರನ್ನ ಫಾಲೋ ಮಾಡಿ, ಅವ್ರೇನೋ ಹೇಳೋ ಒಳ್ಳೆ ವಿಚಾರಗಳನ್ನ ನೀವು ಅಳವಡಿಸ್ಕೊಡಿ ಲೈಫ್ ಅಲ್ಲಿ, ನೋ ಪ್ರಾಬ್ಲಮ್, ಎಲ್ಲ ಮಾಡಿ. ಬಟ್ ಡೋಂಟ್ ಗೆಟ್ ದಟ್ ಇನ್ ಟು ಯೋರ್ ಪ್ರೊಫೆಷನಲ್ ವೇ. ವೆರಿ ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ದಟ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಜನ ಮಾಡ್ತಾರೆ. ಇದು ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಅದನ್ನ ನೋಡಿದ ತಕ್ಷಣ, ಓದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಓ, ನಾಟ್ ವರ್ಕ್, ನಾಟ್ ಗುಡ್ ಕಮ್ಯುನಿಕೇಶನ್, ಲೆಟ್ಸ್ ನಾಟ್ ಗೋ ವಿತ್ ದಿಸ್ ಪರ್ಸನ್. ಓವರ್ಸೈಟ್ ಇರ್ಬೋದು. Don't ever make those mistakes in a social media, especially LinkedIn. Be very careful about what you're typing. ತುಂಬಾ ಕಡೆ ಅದು ಸ್ಪೆಲ್ಲಿಂಗ್ ಚೆಕ್ ಇರುತ್ತೆ. ನಿಮ್ಗೆ LinkedIn ಸ್ಪೆಲ್ಲಿಂಗ್ ಚೆಕ್ ಸಿಕ್ಲಿಲ್ವಾ, ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಪೋಸ್ಟ್ ಮಾಡಿ ಫಸ್ಟ್. ಅಲ್ಲಿ ಸ್ಪೆಲ್ ಚೆಕ್ ಇದ್ದೇ ಇದೆ, ಎಲ್ಲ ಸ್ಪೆಲ್ ಚೆಕ್ ಮಾಡ್ಕೊಳ್ಳಿ. And then you can copy and paste to LinkedIn. Formatting, very important. ನೀವು ಹೇಗೆ ಸ್ಟ್ರಕ್ಚರ್ ಮಾಡಿರ್ತೀರಾ, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಮೋರ್, ನಾಟ್ ರೈಟ್ ನೌ, ಇವಾಗ ರೈಟ್ ನೌ ನಿಮ್ಗೆ ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಿಕಾಸ್ ಎನಿವೇ ಯು ಆರ್ ಲುಕಿಂಗ್ ಫಾರ್ ಅ ಜಾಬ್ ಆಸ್ ಅ ಫ್ರೆಶರ್. ಸೊ ಇಟ್ ಇಸ್ ಓಕೆ ಟು ಪಬ್ಲಿಸೈಸ್ ದಟ್ ಯು ಆರ್ ಲುಕಿಂಗ್ ಫಾರ್ ಅ ಜಾಬ್. ಬಟ್ ನೀವು ಒಂದು ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಅವಾಗ ಡೋಂಟ್ ಟ್ರೈ ಟು ಪಬ್ಲಿಸೈಸ್ ಎವ್ರಿವೇರ್ ದಟ್ ಯು ಆರ್ ಲುಕಿಂಗ್ ಫಾರ್ ಅ ಜಾಬ್. ನಿಮ್ಮ ಕಂಪನಿ ಅವ್ರು ನೋಡಿದ್ರೆ ಅವ್ರು ಏನ್ ಅನ್ಕೋತಾರೆ? They will be thinking, okay, this person is openly calling for these things. It is not a good practice. So, in summary, anything not related to job should be a no in LinkedIn. ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ, ಇದು ಹಾಕ್ಬೋದಾ ಹಾಕ್ಬಾರ್ದಾ ಅಂತ, ನಿಮ್ಮನ್ನ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಇದನ್ ಕೆಲಸಕ್ಕೆ ಸಂಬಂಧ ಇದೆಯೋ ಇಲ್ವೋ? ಇದೆ ಅಂದ್ರೆ ಗುಡ್, ಹಾಕಿ, ಇಲ್ಲ ಅಂದ್ರೆ ಬೇಡ. ದಟ್ಸ್ ಇಟ್. ಯಾರು ಏನು ಕೇಳೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಓಕೆ, ಎನಿ ಡೌಟ್ ಬಿಫೋರ್ ಐ ಗೋ ಟು ರೆಸ್ಯೂಮೆ? ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಇದು ಹಾಕ್ಬೋದಾ, ಇದು ಹಾಕ್ಬಾರ್ದಾ ಅಂತ ಏನಾದ್ರು ಒಂದು ಎರಡು ಡೌಟ್ ಇದ್ರೆ ದಯವಿಟ್ಟು ಕೇಳಿ. ನನ್ಗೆ ಏನ್ ಬೆಸ್ಟ್ ನಾನು ಅದು ಹೇಳ್ತೀನಿ. Excuse me, sir. ಎಸ್, ಹೇಳಿ. About education and skills, sir, there is a what have to fill in that, sir? Okay, ನಿಮ್ಮಲ್ಲಿ ನೀವು ಸ್ಕಿಲ್ ಸೆಟ್, ಓಕೆ, ಪ್ರಾಬ್ಲಿ ಎಜುಕೇಶನ್ ಐ ಮಿಸ್ಡ್, ಬಟ್ ಇನ್ ದ ರೆಸ್ಯೂಮೆ ಇಟ್ ವಿಲ್ ಬಿ ಕವರ್ಡ್. ಎಜುಕೇಶನ್ ಅಲ್ಲಿ ನೀವು ಯು ಕ್ಯಾನ್ ಅಪ್ಡೇಟ್. ಅಗೇನ್ ವೆರಿ ಇಂಪಾರ್ಟೆಂಟ್, ನೀವು ಕಾಲೇಜ್ ಎಲ್ಲ ಆಲ್ರೆಡಿ ಕವರ್ ಮಾಡಿರ್ತೀರಾ, ಯಾವ ಕಾಲೇಜು ಏನ್ ಕೋರ್ಸ್ ಅಂತೆಲ್ಲ ಕವರ್ ಮಾಡಿರ್ತೀರಾ. ಅಲ್ಲಿ ನೀವು ಏನೇನ್ ಇದು ಸ್ಪೆಷಲೈಸೇಷನ್ ಏನಾದ್ರು ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಬರೀಬಹುದು. ಫಾರ್ ಎಕ್ಸಾಂಪಲ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ನನ್ನ ಕೆಲವು ಸ್ಪೆಷಲೈಸೇಷನ್ ಇದ್ದು ಆಟೋಮೊಬೈಲ್ ಇಂಜಿನಿಯರ್. ಆಮೇಲೆ ಇನ್ನೊಂದು, ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಕಾಸ್ಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದನ್ನ ಸಹ ತಗೊಂಡಿದ್ದೆ ನಾನು.
Those two are my specialization. MBA ಮಾಡಿದೆ ಆಮೇಲೆ MBA ನಲ್ಲಿ my specialization was information systems. So ಅದ್ರ ಬಗ್ಗೆ ಬರೆದೆ ನಾನು. ಸೊ ಅದೇ ತರ ನೀವು ನಿಮ್ಮ ಮೇನ್ ಟಾಪಿಕ್ಸ್ ನೀವೇನ್ ತಗೊಂಡಿದ್ದೀರಾ, ನಿಮ್ ಮೇಜರ್ಸ್ ಏನಿದೆ ಅದ್ರ ಬಗ್ಗೆ ಬರೀಬಹುದು, ಅಥವಾ ನಿಮ್ಮ ಸ್ಪೆಷಲೈಸೇಷನ್ಸ್ ಏನಿದೆ ಅದ್ರ ಬಗ್ಗೆ ಬರೀ ಎಜುಕೇಶನ್ ಬಗ್ಗೆ. ದಟ್ ಶುಡ್ ಬಿ ಗುಡ್ ಇನಫ್. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಏನ್ About ಹಾಕ್ಬಹುದು? skills, sir. Okay, skills. So, for example, ನಿಮ್ಮ skills will depend on every individual. ಇವಾಗ for example, BA ಗಿರೋ skills, BCom ಗಿರೋ skills, BSc ಗಿರೋ skills ಬೇರೆ ಬೇರೆ ಇರುತ್ತೆ ಅಲ್ವಾ? BA ನಲ್ಲಿ political science ಇರ್ಬೋದು ಅಥವಾ history ಇರ್ಬೋದು. Those could be things that you would have learned. ಅದನ್ನ ಅದ್ರ ಬಗ್ಗೆ ಡೀಟೇಲಿಂಗ್ ಬರೀಬಹುದು ನೀವು, ಅದು ಎಜುಕೇಶನ್ ಬರುತ್ತೆ. ಜೊತೆಗೆ ನಿಮ್ಗೆ ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು ಅಥವಾ ನಿಮ್ಮ ಪೀಪಲ್ ಸ್ಕಿಲ್ಸ್ ಇರ್ಬೋದು, ಅದ್ರ ಬಗ್ಗೆ ಬರೀರಿ. ಯು ಆರ್ ಎ ಗ್ರೇಟ್ ಟೀಮ್ ಪ್ಲೇಯರ್, ದಟ್ ಇಸ್ ಎ ವೆರಿ ಗುಡ್ ಸ್ಕಿಲ್. ಆರ್ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಲರ್ನ್ಡ್ ದೀಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಕೆಲವರು BSc ಸ್ಟೂಡೆಂಟ್ಸ್ ಇರ್ತಾರೆ, BCA ಮಾಡಿದ್ದೀರಾ ಕೆಲವರು ಅಲ್ವಾ? BCA ನಲ್ಲಿ ಯು ವುಡ್ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್. ಅಲ್ಲಿ ಏನೇನ್ ಸ್ಕಿಲ್ ಸೆಟ್ಸ್ ಇದೆ ಅಲ್ಲಿ ನಾನು ಬರ್ತಿದ್ದೆ ಒಂದ್ ಕಡೆ, ಬೇಸಿಕ್, ಇಂಟರ್ಮೀಡಿಯೇಟ್, ಎಕ್ಸ್ಪರ್ಟ್ ಅಂತ. ಅದನ್ನ ಸಹ ನೀವು ಹೇಳ್ಬೋದು. ನಾನು ಏನೇನ್ ಲ್ಯಾಂಗ್ವೇಜು ಸ್ಕೂಲಲ್ಲಿ ಕಲ್ತಿದ್ದೇನೋ ಅಥವಾ ಕಾಲೇಜಲ್ಲಿ ಕಲ್ತಿದ್ದೇನೋ, ನಾನು ಹೊರಗಡೆ ಕಲ್ತಿದ್ದೇನೋ, ಮತ್ತೆ ಅದರ ಎಕ್ಸ್ಪರ್ಟೈಸ್ ಏನಿದೆ ನಂದು, ಅದಷ್ಟರ ಬಗ್ಗೆ ನೀವು ಹೇಳ್ಬೋದು. Those things will be very interesting. Thank you, sir. I have seen some people posting certificates and all. So is that okay? Yes, absolutely fine. As long as those certificates are related to your work, you can post it. Like for example, my own example, recently ನಾನು Leadership Academy ಅಂತ ಒಂದು ಕೋರ್ಸ್ ಇದೆ SAP ನಲ್ಲಿ. I completed the certification and they gave me a badge and they told you can put this on your LinkedIn profile. You should do that. You should do that. It's very important. ಯಾವುದೋ ಒಂದು ಕೋರ್ಸ್ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ನನ್ನ ಟೀಮ್ ಮೇಲೆ ಒಬ್ಬ ಹುಡುಗ ಇದ್ದಾನೆ, ಸೆಕ್ಯೂರಿಟಿ ಕರಿಕ್ಯುಲಮ್ ಅಂತ ಒಂದು ಕೋರ್ಸ್ ಇದೆ. ಇಟ್ಸ್ ಎ ವೆರಿ ವೆಲ್ ನೋನ್ ಕೋರ್ಸ್. ಅದನ್ನ ಮುಗಿಸ್ತಾ, ಸೊ ಹಿ ಹ್ಯಾಸ್ ಪುಟ್ ದಟ್. ಬ್ಯಾಚ್ ಕೊಡ್ತಾರೆ, ಕಂಪನಿನೇ ಕೊಡ್ತಾರೆ, ದೇ ಸೇ ಯು ಕ್ಯಾನ್ ಪುಟ್ ದಿಸ್ ಅಂತ. ಸೊ ದೋಸ್ ಅಪ್ರೂವ್ಡ್ ಥಿಂಗ್ಸ್ ಯು ಕ್ಯಾನ್ ಪುಟ್. ಅಥವಾ ಹೊರಗಡೆ ನೀವು ಯಾವುದೋ ಒಂದು ಕೋರ್ಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇರ್ಬೋದು ಅಥವಾ ಕೋರ್ಸೆರಾ ಇರ್ಬೋದು. ಅಲ್ಲಿ ಕೆಲವು ಕೋರ್ಸ್ ತಗೊಂಡು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿದಾಗ ಅವ್ರಿಗೊಂದು ಸರ್ಟಿಫಿಕೇಶನ್ ಬರುತ್ತೆ. ಯು ಕ್ಯಾನ್ ಆಲ್ವೇಸ್ ಪುಟ್ ದಟ್. Absolutely fine. You should do these things. That is why LinkedIn is there. Good question. Anything else? Hi, sir. So my question is, if we have not done any projects in our college, then what to do? It is fine. Absolutely fine. You project madilla, no problem at all. Like I told, don't feel apologetic about it. But whatever you have done, try to put that in a very nice way. Enen kaltidira, ನೀವು ಅದರಲ್ಲಿ specialization ಏನು, try to put that in a very nice way. That is good enough. Okay. And to be honest, from a fresher, they will not expect so much also. I mean, I being a manager, I can tell you, from a fresher who is coming out of college, we know what to expect. What we look for is your good attitude, your ability to understand and work. These are fundamental things that we expect from you. So ನೀವು for example ಏನು ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೆ, you can always showcase how good your learnability is. ನೀವು ಹೊಸದಾಗಿ ಏನ್ ಕಲ್ತು ಮಾಡಿದೀರಾ ಅದ್ರ ಬಗ್ಗೆ ನೀವು ಮಾತಾಡಬಹುದು. That is a very important skill. You can talk about it. Absolutely fine. Don't feel apologetic that you have not done any project or anything like that. It's fine. For example, if you're arts, you might not have done any project. Absolutely fine. But ನೀವು ಏನೇನ್ ಕಲ್ತಿದ್ದೀರಾ ಅದರಲ್ಲಿ ನಿಮ್ಮ expertise ಏನು, what have you done slightly beyond your nature of work? Absolutely fine. ಒಂದು ಪೇಪರ್ ಬರ್ದಿರ್ಬೋದು, ನೀವು ಆರ್ಟಿಕಲ್ ಬರ್ದಿರ್ಬೋದು, which is published in your school magazine, your local journal, ಅಥವಾ local newspaper. Absolutely fine. You can always do that.
Okay, sir. Thank you. Okay. Okay, so first ನಾವೇನ್ ಮಾತಾಡಿದ್ವಿ, ಲಿಂಕ್ಡ್ಇನ್ ಅಲ್ಲಿ ಏನೇನ್ ಪೋಸ್ಟ್ ಮಾಡಬೇಕು, ಹೇಗೆ ಪೋಸ್ಟ್ ಮಾಡಬೇಕು ಎಲ್ಲ ಮಾತಾಡಿದ್ವಿ. Then the second part we also spoke about what are the things that we should not do in LinkedIn. It is also equally important. ಅದಷ್ಟಾಯ್ತು. ಇವಾಗ ನೀವು ನಿಮ್ಮ ಸುಷ್ಮಾ ಅವ್ರು ಹೇಳಿದ್ರು ಯು ಆರ್ ಆಲ್ ಫ್ರೆಶರ್ಸ್ ಫ್ರಮ್ ದ ಕಾಲೇಜ್ ಅಂತ. So I thought you might be interested to know how to build a resume. So I thought, okay, I'll include one more session on how to build your resume. So generally, what should a resume contain? Profile of the resume. Profile andre enu nodida takshana, okay, a quick snippet. This is experience. This is what this person has studied. If it is no experience, this is the educational qualification of the person. Ee details ella one short and sweet agi one summary irbeku ashte. Ad nodida takshana, okay, fine, I should see the rest of the resume anta annisbeku. Henge gotta idu, it is like ಟ್ರೈಲರ್ಸ್ ನೋಡ್ತೀರಲ್ವಾ ಫಿಲ್ಮ್ದು, ಆ ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಆ ಫಿಲ್ಮ್ ನೋಡ್ಬೇಕಾ ಬೇಡವಾ ಅಂತ ಒಂದು ಐಡಿಯಾ ಬರುತ್ತೆ. ಅದೇ ತರ ರೆಸ್ಯೂಮೆ ಪ್ರೊಫೈಲ್ ನೋಡಿದ ತಕ್ಷಣ ಓಕೆ ಡೀಟೇಲ್ಸ್ ನೋಡ್ಬೇಕಾ ಬೇಡವಾ ಅಂತ ಅನ್ಸ್ಬೇಕು ಅವ್ರಿಗೆ. ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಪ್ರೊಫೈಲ್. ಆಬ್ಜೆಕ್ಟಿವ್ ಸಮರಿ ಕೆಲವ್ರು ಬರೀತಾರೆ, ಕೆಲವ್ರು ಬರೆಯೋದಿಲ್ಲ. ಇಟ್ ಇಸ್ ಆಪ್ಷನಲ್. ನಿಮ್ಗೆ ಆತರ ಏನಾದ್ರು ಇದ್ರೆ ಬರೀರಿ, ಬಟ್ ರೈಟ್ ಇಟ್ ಇನ್ ಎ ವೆಲ್ ರಿಟನ್ ಲ್ಯಾಂಗ್ವೇಜ್. ಸ್ವಲ್ಪ ಬೇಕಾದ್ರೆ ವೆಬ್ಸೈಟ್ ಇದೆ, ನಿಮ್ಗೆಲ್ಲ ಗೂಗಲ್ ಈಸಿಯಾಗಿ ಸಿಗುತ್ತೆ, ಎಲ್ಲ ಕಡೆ ಇವಾಗ ಇಂಟರ್ನೆಟ್ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಫೈಂಡ್ ಎ ಗುಡ್ ನೈಸ್ ಆಬ್ಜೆಕ್ಟಿವ್ ಸಮರಿ. ಬೇಕು ಅಂತ ಅನ್ಸಿದ್ರೆ ಬರೀರಿ, ಪ್ರೊಫೈಲ್ ಅಲ್ಲೇ ಕವರ್ ಮಾಡಿದ್ರೆ ಸಮರಿ ಬೇಕಾಗತ್ತೆ. ಸೊ ಇಟ್ ಇಸ್ ಆಪ್ಷನಲ್. ಎಕ್ಸ್ಪೀರಿಯನ್ಸ್, ಥರ್ಡ್ ಪಾಯಿಂಟ್ ನೋಡಿ. ಇಫ್ ಯು ಆರ್ ಎ ಫ್ರೆಶರ್, ಡೋಂಟ್ ಫೀಲ್ ಅಪಾಲಜೆಟಿಕ್ ಅಬೌಟ್ ಇಟ್. ಅಯ್ಯೋ ನಾನು ಫ್ರೆಶರ್, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಬ್ಸಲ್ಯೂಟ್ಲಿ ಫೈನ್. ಯು ಆರ್ ಎ ಫ್ರೆಶರ್, ಯು ಆರ್ ಎ ಫ್ರೆಶರ್. ಇಫ್ ಯು ಆರ್ ಎ ಫ್ರೆಶರ್, ವಾಟ್ ಇಸ್ ಯುವರ್ ಸ್ಟ್ರೆಂತ್? Your strength is your educational background, the marks that you have scored, the things that you have done in your college. That is what is your strength. Only skill or experience, no relevance. And people who are calling you for an interview know that you are a fresher or gotilla anta ankobedi. So obviously they will not expect, okay, I will expect 3 years experience from this fresher. Nobody will. Don't worry about it. See, if I go for an interview, you go for an interview, it will be for 2 different roles. I will go for a 20-year experience role, you will go for a fresher's role. Absolutely fine. So don't worry and don't feel apologetic about it. Don't feel sad, don't feel low that, oh God, I don't have experience. It's fine. 21 years ago, I did not have any experience, but I just went and wrote the entrance exam for one company. Yeah, I wrote for some 5 companies and finally got selected in a few, 1 or 2, and I selected one of them. It is absolutely fine. So people know that you don't have experience, but whatever experience you have, whatever work you have done, write it in a chronological order, very nice order, in a readable manner. Latest should always be on the top. Last irodu mele irbeku, first adu kanisbeku. Another thing very important when you're putting the resume, adu ivaga nimge ashtondu sukta iralla, but maybe 3-4 years down the line it will be very helpful to you. ಅಕಸ್ಮಾತ್ ನೀವು ಯಾವುದೋ ಒಂದು ರೋಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅವಾಗ ಆ ರೋಲ್ ಅಲ್ಲಿ ನೀವು ಮುಂಚೆ ಏನ್ ಮಾಡಿದ್ದೀರಾ ಆ ಡೀಟೇಲ್ಸ್ ನ ನೀವು ಜಾಸ್ತಿ ಹೈಲೈಟ್ ಮಾಡ್ಬೇಕಾಗತ್ತೆ. ಮಿಕ್ಕಿದ ಡೀಟೇಲ್ಸ್ ನ ಸ್ವಲ್ಪ ಪಿಚ್ ಡೌನ್ ಮಾಡ್ಬೇಕಾಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ I am playing a role of engineering manager as well as a product owner. ಎರಡು ಕೆಲಸ ಇದೆ ನಾನು. I am also a manager and a product owner. But let us say tomorrow I am applying for a role of a product owner. I will highlight more on the product owner tasks that I am doing in my resume and not as that of a manager. However, if I am applying for a manager's role, then I will highlight those tasks. Nanu sullu heladilla. I am not saying you should lie. I am just saying between the two, what should you highlight more? ಗೊತ್ತಾಯ್ತಲ್ವಾ? ಇವಾಗ ನೀವು ಕ್ರಿಕೆಟ್ ಆಡಿರ್ತೀರಾ, ಫುಟ್ಬಾಲ್ ಆಡಿರ್ತೀರಾ. ನೀವು ಕ್ರಿಕೆಟ್ ಸೆಲೆಕ್ಷನ್ ಹೋದಾಗ ಫುಟ್ಬಾಲ್ ಬಗ್ಗೆ ಹೇಳಿದ್ರೆ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡೋದಿಲ್ಲ. ಫುಟ್ಬಾಲ್ ಇದೆ, ನಿಮ್ ಸ್ಕಿಲ್ ಸೆಟ್ ಗುಡ್, ಬಟ್ ನೀವು ಕ್ರಿಕೆಟ್ ಬಗ್ಗೆ ಜಾಸ್ತಿ ಬರೀಬೇಕು. ಎಷ್ಟು ಸೆಂಚುರಿ ಮಾಡಿದೆ, ಎಷ್ಟು ಲೀಗ್ ಆಡಿದೀನಿ ನಾನು, ಎಷ್ಟು ವಿಕೆಟ್ಸ್ ತಗೊಂಡಿದೀನಿ, ಎಷ್ಟು ನಾನು ರನ್ಸ್ ಮಾಡಿದೀನಿ, ನನ್ನ ಸ್ಟ್ರೈಕ್ ರೇಟ್ ಏನು, ಆವರೇಜ್ ಏನು ನಂದು. ದೀಸ್ ಆರ್ ಥಿಂಗ್ಸ್ ಯು ಶುಡ್ ಹೈಲೈಟ್, ನಾಟ್ ಹೌ ಮೆನಿ ಗೋಲ್ಸ್ ಯು ಹ್ಯಾವ್ ಸ್ಕೋರ್ಡ್ ಇನ್ ಫುಟ್ಬಾಲ್.
But you can also say, okay, I'm a great footballer also. Fine. But in football selection godaga, ಯಾವ league ಆಡಿದೆ, ಯಾವ clubs ಆಡಿದೀನಿ, ನಾನು ಎಷ್ಟು goals ಮಾಡಿದೀನಿ, ಏನ್ role ಅಲ್ಲಿ ನಾನು play ಮಾಡ್ತಾ ಇದ್ದೆ. These are things you should highlight. So that is how you should, flag your resume. That's very important. Education, ಬರೀ ಕಾಲೇಜು ಈ ಕೋರ್ಸ್ ಮಾಡಿದೆ ಅಷ್ಟೇ ಹೇಳ್ಬೇಡಿ. ಬೇರೆ ಏನ್ ಮಾಡಿದೀರಾ, ಒಂದೆರಡಾದ್ರೂ ಮಾಡಿರ್ತೀರಾ ಅಲ್ವಾ. ಇವಾಗ ನಿಮ್ದು 3 year ಕೋರ್ಸ್ ಇರ್ಬೋದು, 3 years ಅಲ್ಲಿ ನೀವು ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಡಿರ್ತೀರಾ, 1-2. Please highlight that. If not anything else, let's say you are a part of some cultural committee. Highlight that. What did you do? ಏನಾದ್ರೂ ಅವಾರ್ಡ್ ಬಂದಿದ್ರೆ, ಅಚೀವ್ಮೆಂಟ್ಸ್ ಮಾಡಿದ್ರೆ ನೀವು, it could be something that you should highlight. And most important, hobbies. Hobbies ಏನಾದ್ರೂ ಇದ್ರೆ ದಯವಿಟ್ಟು highlight ಮಾಡಿ, and try to have at least 1 or 2 hobbies. It's very, very important. It also shows your personality. Very important. You should have 1 or 2 hobbies. Community service. This is also something that people will really like these days. ತುಂಬಾ ನೋಡಿದೀನಿ ನಾನು, ತುಂಬಾ ಇಷ್ಟನೂ ಪಡ್ತಾರೆ. Let's say ಇವಾಗ ನಿಮ್ಮನೆ ಪಕ್ಕ ಯಾವುದೋ ಒಂದು ಸ್ಲಮ್ ಇದೆ, ಅಲ್ಲಿ ನೀವು ಹೋಗಿ ಕ್ಲೆನ್ಲಿನೆಸ್ ಡ್ರೈವ್ ಮಾಡಿದೀರಾ, ಅಥವಾ ಅವ್ರ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀರಾ, ಅಥವಾ ನೀವು ಫಾರ್ ಎಕ್ಸಾಂಪಲ್ ಪಲ್ಸ್ ಪೋಲಿಯೋನಲ್ಲಿ ಸಪೋರ್ಟ್ ಮಾಡಿದೀರಾ, ಅಥವಾ ವ್ಯಾಕ್ಸಿನೇಷನ್ ಗೆ ಸಪೋರ್ಟ್ ಮಾಡಿದೀರಾ. ವೆರಿ ವೆರಿ ಇಂಪಾರ್ಟೆಂಟ್. And people really respect these kind of things. SAP ನಲ್ಲಿ ಸಹ ನಾವು, for example, Sushma ಅವರು ಅಷ್ಟೇನೆ, she's quite active in all these things. She's also active in teaching students. Now, for example, our students ಗೆಲ್ಲ teach ಮಾಡ್ತೀವಿ. I teach to government schools 8th standard. We are all part of e-Vidyaloka. So that's something which is, very well appreciated. Ellaru ishta agutte. And if you're doing something like this, people might have a soft corner for you to have something done in this front. And it's very important. So one is, what are the details? Second, ಯಾವ ತರ resume ಇರಬೇಕು. Again, this is completely my opinion. It's something that I was taught when I was in my MBA. Your thoughts could be different, but I just want to share my thoughts. So generally, ನಾವೇನ್ ಅಬ್ಸರ್ವ್ ಮಾಡಿರೋದಂದ್ರೆ, resume maximum should be 2 pages. Maximum. 1 page resume is also there, and a summary resume is also there. ಎಲ್ಲದಕ್ಕೂ ಬರ್ತೀನಿ. Okay, 2 examples I would like to share. One, Elon Musk ಬಗ್ಗೆ ಕೇಳಿದ್ದೀರಾ? Elon Musk ಕೇಳಿರ್ಬೋದಲ್ಲ, ಟೆಸ್ಲಾ. Yes, sir. Yes, sir. Yes. ಅವ್ರ ರೆಸ್ಯೂಮೆ ಎಷ್ಟು ದೊಡ್ಡದಿದೆ ಗೊತ್ತಾ? 1 page ಇದೆ. ಒಂದೇ ಪೇಜ್. It's not a minute, short, proper font, 1 page. ಅವ್ರು ಏನೇನ್ ಮಾಡಿದ್ದಾರೆ ಅವ್ರ ಜೀವನದಲ್ಲಿ. He's the richest guy, billionaire. ಅವ್ರ ರೆಸ್ಯೂಮೆ 1 page ಇದೆ. ನಮ್ಮ ಮುಂಚಿನ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್, ಅವರ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡಿದೀರಾ ನೀವು? He has one of the best academics that you can ever find. ಅವ್ರ ರೆಸ್ಯೂಮೆ 1 page ಇದೆ. ಅಂತವ್ರು 1 page ರೆಸ್ಯೂಮೆ ಇಟ್ಕೊಂಡಾಗ, ಇನ್ನು ನನ್ನ ಕೆಲವರು ಬರ್ತಾರೆ 5-6 page ರೆಸ್ಯೂಮೆ ಇರುತ್ತೆ. ಸರ್ ನಾನು ತುಂಬಾ ಮಾಡಿದೀನಿ ಸರ್ ಕೆಲಸ, ಇಷ್ಟು ಬೇಕೇ ಬೇಕು ಸರ್, ಇದಕ್ಕಿಂತ ಕಮ್ಮಿ ನಾನು ಏನು ಹೇಳಕ್ಕಾಗಲ್ಲ. Nobody will read that. 6 page resume, can you imagine? You should know how to put that together. A maximum, a biggest resume should be 2 pages, nothing more than that. So a 2 page resume should be a detailed resume. ಸ್ವಲ್ಪ level of detailing ಇರಬೇಕಾಗುತ್ತೆ. You can add some specific details for each company that you have done. Right now it might not be relevant to you. For you, 1 page resume should be good enough. You can elaborate on your achievements, and it can either be in a paragraph or in bulleted points. This is a 2 page resume, and you will use this maybe 2-3 years down the line. I would still recommend 1 page. Maybe after 10 years, you can probably use a 2 page resume. But until then, try to fix everything into a 1 page resume, because it's easily understandable. In a 1 page resume, you should highlight on the key points. ನಿಮ್ಮಲ್ಲಿ ನಿಮ್ಮ ಕಾಲೇಜ್ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿರ್ತೀರಾ. ಯಾವ ಕೋರ್ಸು ಏನ್ ಮಾಡಿದೀರಾ, ಅದ್ರಲ್ಲಿ ಏನ್ ಸ್ಪೆಷಲೈಸೇಷನ್ ಇದೆ, ಏನ್ ಅದರಲ್ಲಿ ನೀವು ಸ್ಪೆಷಲ್ ಆಗಿ ಮಾಡಿದೀರಾ, ಅದ್ರ ಬಗ್ಗೆ ಬರೀರಿ. ಪ್ರಾಜೆಕ್ಟ್ ಇರ್ಬೋದು, ಏನ್ ಅದ್ರಲ್ಲಿ ಹೊಸ ಕಂಡಿಡಿದ್ರಿ ನೀವು, ಅದು ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋದು, ಅದ್ರ ಬಗ್ಗೆ ಬರೀರಿ.
So talk more about specific tasks and and your role in that team or in that particular job or in that project, whatever. And preferably write to given bullet points. Adana paragraph tara baribedi. Bullet points alli bariyedi. That is the one page resume. Summary resume generally ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಇವೆಂಟ್ ಗೆ ಹೋಗ್ಬೇಕು ಅವ್ರು ಕೇಳ್ತಾರೆ ಸರ್ ನಿಮ್ದು ರೆಸ್ಯೂಮೆ ಕೊಡಿ ವಿ ವಾಂಟ್ ಟು ಟಾಕ್ ಅಬೌಟ್ ಯು ಬಿಫೋರ್ ವಿ ಇಂಟ್ರೊಡ್ಯೂಸ್ ಯು ಅಂತ ತುಂಬಾ ಸಲ ಆಗಿದೆ ನಮ್ಗೆ ನಾವು ಸಾಕಷ್ಟು ಇವೆಂಟ್ಸ್ ಗೆ ಹೋಗ್ತೀವಿ ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ತೀವಿ ಸೊ ದೇ ಆಸ್ಕ್ ಅಸ್ ಓಕೆ ಸರ್ ಕ್ಯಾನ್ ಯು ಗಿವ್ ಯುವರ್ ರೆಸ್ಯೂಮೆ ಸೊ ದೆನ್ ವಿ ಗಿವ್ ದೆಮ್ ದ ರೆಸ್ಯೂಮೆ ಅಲ್ಲಿ ಏನಿರುತ್ತೆ ಒಂದು 5-6 ಬುಲೆಟ್ ಪಾಯಿಂಟ್ ಇರುತ್ತೆ ಅಷ್ಟೇ ಅಲ್ಲಿ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಒಂದು ಲೈನ್ ಇರುತ್ತೆ ಓಕೆ ವೇರ್ ಐ ಆಮ್ ವಾಟ್ ಹ್ಯಾವ್ ಐ ಸ್ಟಡಿ ಒಂದ್ ಲೈನ್ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ವಾಟ್ ಆಲ್ ರೋಲ್ಸ್ ಹ್ಯಾವ್ ಪ್ಲೇಡ್ ಅದೊಂದು 1-2 ಲೈನ್ ಇರುತ್ತೆ ವಾಟ್ ಆರ್ ಮೈ ಹಾಬೀಸ್ ಅದೊಂದ್ 2 ಲೈನ್ ಇರುತ್ತೆ and then why am I a good candidate for this particular stage adu ಬಗ್ಗೆ ಒಂದು ಲೈನ್ ಇರುತ್ತೆ ಅಷ್ಟೇ that is good enough that is a summary resume so that is how you should plan your resume don't try to have a very long as of now I would all recommend you to have a 1-page resume 1-page resume ಮಾಡೋದಕ್ಕೆ ಒಂದು ವಾರ ಬೇಕಾಗುತ್ತೆ don't think it is just I'll write something you'll need at least 1 week ನಾನು ಫಸ್ಟ್ ಜಾಬ್ ಗೆ ಅಪ್ಲೈ ಮಾಡುವಾಗ ಫಸ್ಟ್ ಜಾಬ್ ಆದ್ಮೇಲೆ ಸೆಕೆಂಡ್ ಜಾಬ್ ಗೆ ನಾನು ಅಪ್ಲೈ ಮಾಡುವಾಗ I took 2 months to write that resume 2 months I had to apply for a US visa then during that process I started writing a resume and then I realized okay this is not good and then I had to spend good time finally I could come out with some good resume so it will take a lot of time it will take a lot of time so these are broad things I wanted to share today anything else you would want to know I've spoken about LinkedIn do's don'ts what should be there what should not be there resume what sort of resume what should be the content of the resume ಎಷ್ಟು page ಇರಬೇಕು samples nimge internet ge hodre you will definitely get a lot of good samples you can select whatever is perfect to you you'll have a lot of samples you can select one thing which is good apt for you anything else you want to know I mean I'm probably in the last slide Sir, anything else yeah sir, I had 2-year experience in banking sector, Okay. in cooperative sector, banking sector, sir. So, my wish is to do job in corporate world. So, Okay. how to highlight my work experience in resume? corporate world which one corporate banking like ICICI or No, somewhere sir. else IT sectors like IT sector okay you can always say Ili, what you can do is you can first talk about in the cooperative bank what was your role what all were you handling and in that what skills have you developed and what new have you learned see what happens is when you're talking about a cooperative bank you will learn about the processes in the bank it could be about fund account receivables it could be about accounting it could be about loans it could be about disbursements it could be about financial accounting it could be about settlements it could be about mortgaging so you would have learned something among these right now may not be everything because you would be in specific departments or you could be handling cash quite possible so you have to highlight what all you have done and then you should also highlight why you are a good candidate for a IT sector Yes, sir. Thank you. okay so that you have to bring that parlance and some of them may not consider this 2 years of experience and say okay no we will not consider 2 years of experience but we'll start from ground zero which should be okay for you but this experience is not going to get lost anywhere in somewhere in the future it will help you absolutely fine Thank you, sir. any other question yeah maybe I'm done I think I'm done with Yes, the sir. slides yes so I can stop. So can you share
thought about the declaration in resume. Yeah, tell me, anything specific you would want to know about declaration? Yeah, like should we have to put that declaration in resume? I don't think it is relevant. See, first thing is one, when we are, highlighting, when we are looking at the resume, we trust you. Okay, we think that whatever you're saying is correct. And even if you give a declaration and if you put all the wrong things, it has no meaning. Personally, different people might have different opinions about it. Some of them who would want to legally have an binding, they might want that declaration. But if you ask me, I don't look at those declarations. It's fine. Whatever you put in your resume, I trust you. But then during the interview process, if I realize you have not been up to the mark to whatever you have put in the resume, then I'll probably not select you. That's all. But the declaration has no meaning to me, at least. But it might be important and you can choose. But I would, if you ask me, I've never put any declaration in any of my resume. See, if why do they put the declaration saying that, okay, whatever I have mentioned is true and correct, which means, okay, nano ide college odidini ishte percentage tagondidini. Obviously, a company which is hiring you will do that background check, isn't it? They will do that. Yes, sir. So I don't think it is so critical, but I will leave it to you.